ಪ್ರಭುಜಿಯವರ ಪಾದಾರ ವಿಂದಗಳಿಗೆ ವಂದಿಸುತ್ತಾ ಎಲ್ಲ ಆತ್ಮಜ್ಯೋತಿಗಳಿಗೂ ನನ್ನ ನಮನಗಳು. ಈ ದಿವಸದ ತರಗತಿಯನ್ನ ಒಂದು ಶ್ಲೋಕದ ಮೂಲಕ ಪ್ರಾರಂಭ ಮಾಡೋಣ. ಪದ್ಮಾಸನಸ್ತಾಂ ವಿಕಸಿತವದನಾಂ ಪದ್ಮಪತ್ರಾಯತಾಕ್ಷೀಂ ಹೇಮಾಭಾಂ ಪೀತವಸ್ತ್ರಾಂ ಕರಕಲಿತಲಸತ್ಯಮಾ ಪದ್ಮಾವರಾಂಗೀಂ ಸರ್ವಾಲಂಕಾರಯುಕ್ತಾಂ ಸಕಲ ಅಭಯಧಾಂ ಭಕ್ತಾನಾಂ ಬೃಂಭವಾನಿ ಶ್ರೀ ವಿದ್ಯಾ ಶಾಂತಮೂರ್ತಿಂ ಸಕಲ ಸುರನುತಾಂ ಸರ್ವ ಸಂಪತ್ಪ್ರದಾರ್ಥಿ ಧ್ಯಾಯೇತ್ ಪರಮಂಬಿಕಾ. ಓಂ ಶ್ರೀಮಾತ್ರೇ ನಮಃ. ನಾವು ಲಲಿತಾ ಸಹಸ್ರನಾಮದಲ್ಲಿ 42ನೇ ನಾಮದವರೆಗೂ ತಿಳ್ಕೊಂಡಿದ್ವಿ. ಈ ದಿವಸ ನಾವು 43ನೇ ನಾಮವನ್ನ ನೋಡೋಣ. 43ನೇ ನಾಮ. 43ನೇ ನಾಮ ಅಂತಂದ್ರೆ ಶಾಂಕರಿ ಶ್ರೀಕರಿ ಸಾಧ್ವಿ ಶರಶ್ಚಂದ್ರ ನಿಭಾನನ ಶಾತೋಧರಿ ಶಾಂತಿಮತಿ ನಿರಾಧಾರ ನಿರಂಜನ ಅನ್ನೋದು ಇದ ಲಲಿತಾ ಸಹಸ್ರನಾಮದಲ್ಲಿ 43ನೇ ನಾಮ ಆಗಿದೆ. ಇಲ್ಲಿವರೆಗೂ ನಾವು ಮಾತೆಯ ಎಲ್ಲ ಇದನ್ನು ನಾವು ತಿಳ್ಕೊತಾ ಬಂದ್ವಿ. ಈಗ 43ನೇ ನಾಮದಲ್ಲಿ ಆಕೆ ಶಾಂಕರಿ ಶ್ರೀಕರಿ ಅಂತಂದ್ರೆ ಯಾರು ಅನ್ನೋ ವಿಚಾರದ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. ಶಾಂಕರಿ ಅಂತ ಅಂದ್ರೆ ಯಾರಪ್ಪ ಅಂತಂದ್ರೆ, ಶಾಂಕರಿ ಅಂದ್ರೆ ಶಂಕರನ ಶಕ್ತಿಯೇ ಶಾಂಕರಿ, ಶಂಕರನ ಶಕ್ತಿನೇ ಶಾಂಕರಿ. ಶರ ಅಂದ್ರೆ ಸುಖ ಅಂತ ಆಗತ್ತೆ, ಶಾಂತಿ ಅಂತ ಹೇಳ್ತಾರೆ, ಅದಕ್ಕೆ ಶಾಂಕರಿ ಅಂತ ಕರೀತಾರೆ. ಈ ಶಾಂಕರಿ ಅನ್ನೋ ಇದನ್ನ ಸುಖ ಶಾಂತಿ ಅಂತ ಹೇಗ್ ಕರೆದ್ರು, ಈ ಶ್ರೀಕರಿ ಅನ್ನೋ ಒಂದು ನಾಮನ ಏನ್ ಹೇಳ್ತಾರೆ, ಇದು ಸಂಪ್ರದಾಯಬದ್ಧವಾದಂತ ಒಂದು ಮಾರ್ಗ. ಏನು ಸಂಪ್ರದಾಯವಾದಂತ ಒಂದು ಮಾರ್ಗ ಇದೆಯೋ ಆ ಮಾರ್ಗಕ್ಕೆ ಶ್ರೀಕರಿ ಅಂತ ಕರೆದ್ರು. ಆ ಮಾರ್ಗ ಏನ್ ಹೇಳುತ್ತೆ, ಆ ವೇದ ಹೇಳಿರೋ ಅಂತ ಆ ಸಂಪ್ರದಾಯಬದ್ಧವಾದ ಮಾರ್ಗಕ್ಕೆ ಯಾರಪ್ಪ ಅಧಿಷ್ಠಾನ ದೇವತೆ ಅಂತಂದ್ರೆ ಈ ಭವಾನಿ ಅನ್ನೋಳೆ ಆ ಅಧಿಷ್ಠಾನ ದೇವತೆ. ಈ ವಶಿನ್ಯಾದಿ ವಾಗ್ದೇವತೆಗಳು ಏನ್ ಮಾಡಿದಾರಪ್ಪ ಅಂದ್ರೆ, ಈ ಲಲಿತಾ ಸಹಸ್ರನಾಮದಲ್ಲಿ ಎಲ್ಲೆಲ್ಲಿ ತಮ್ಗೆ ಅನ್ಸುತ್ತೋ ಅಲ್ಲೆಲ್ಲ ಶ್ರೀ 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 ಅನ್ನೋದನ್ನ ಜ್ಞಾಪಿಸ್ತಾ ಬರ್ತಾ ಇದ್ದಾರೆ. ಪ್ರತಿಯೊಂದ್ರಲ್ಲೂ ಶ್ರೀ ಅನ್ನೋದನ್ನ ಎಲ್ಲಿ ತಮ್ಗೆ ಅದನ್ನ ಹೇಳ್ಬೇಕು ಅಂತ ಅನ್ಸುತ್ತೋ ಆ ಜಾಗಗಳಲ್ಲೆಲ್ಲ ಶ್ರೀ ಅನ್ನೋದನ್ನ ಜ್ಞಾಪಿಸ್ತಾ ಬರ್ತಾ ಇದ್ದಾರೆ. ಯಾಕೆ ಅಂತಂದ್ರೆ, ಆ ಶ್ರೀ ಅಂತಂದ್ರೆ ಏನು ಅಂತಂದ್ರೆ, ಶ್ರೀ ಅಂದ್ರೆ ಲಕ್ಷ್ಮಿ, ಐಶ್ವರ್ಯ ಸ್ವರೂಪಳು, ಮಂಗಳ ಸ್ವರೂಪಳು, ಜ್ಞಾನ ಸ್ವರೂಪಳು ಮತ್ತು ವಿದ್ಯಾ ಸ್ವರೂಪಳು. ಈ ಎಲ್ಲ ಸ್ವರೂಪತೆಯನ್ನ ಆಕೆ ಹೊಂದಿರೋದ್ರಿಂದ ಪ್ರತಿಯೊಂದರಲ್ಲೂ ಆ ಶ್ರೀನೇ ಆಗಿರೋದ್ರಿಂದ ಆ ವಶಿನ್ಯಾದಿ ವಾಗ್ದೇವತೆಗಳು ಶ್ರೀ ಅನ್ನೋದನ್ನ ಎಲ್ಲಾ ಕಡೆ ತರ್ತಾ ಇರ್ತಾರೆ. ಆಗಾಗ ಈ ಸಹಸ್ರನಾಮದಲ್ಲಿ, ಲಲಿತಾ ಸಹಸ್ರನಾಮದಲ್ಲಿ ತಮಗೆ ಅವಕಾಶ ಸಿಕ್ಕದಾಗೆಲ್ಲ ಆ ಶ್ರೀ ಅನ್ನೋ ಒಂದು ಪದವನ್ನ ತರ್ತಾ ಹೋಗ್ತಾ ಇದ್ದಾರೆ. ಆ ಶ್ರೀ ಅನ್ನೋದು ಯಾವುದು? ಅದೇ ಶ್ರೀ ವಿದ್ಯೆ, ಅದೇ ಲಲಿತಾ ವಿದ್ಯೆ. ಆ ಲಲಿತಾ ವಿದ್ಯೆ ಅದಾಗಿರೋದ್ರಿಂದ, ಅವಳ ಸ್ವರೂಪನೇ ಅದಾಗಿರೋದ್ರಿಂದ ಆ ಶ್ರೀ ಅನ್ನೋ ಒಂದು ಪದನ ಅಲ್ಲಲ್ಲೇ ಅವಳು ತರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಈ ಭವಾನಿನ ಯಾತಕ್ಕೆ ಹೋಲಿಸಿದಾರಪ್ಪ, ಈ ಮಾತೆಯ ಒಂದು ಮುಖವನ್ನ ಇಲ್ಲಿ ಶರಶ್ಚಂದ್ರ ನಿಭಾನನ ಅಂತ ಹೇಳ್ಬಿಡ್ತಾರೆ. ಶಾಂಕರಿ ಶ್ರೀಕರಿ ಸಾಧ್ವಿ ಶರಶ್ಚಂದ್ರ ನಿಭಾನನ ಅಂತ ಆ ಶರಶ್ಚಂದ್ರನಿಗೆ ಹೋಲಿಸಿದ್ದಾರೆ. ಅಂದ್ರೆ ಶರತ್ಕಾಲದ ಚಂದ್ರನಿಗೆ ಆ ಮಾತೆಯ ಮುಖವನ್ನ ಹೋಲಿಸಿದ್ದಾರೆ. ಯಾಕೆ ಆ ಶರಶ್ಚಂದ್ರನಿಗೆ ಹೋಲಿಸಿದ್ರು? ಅದರ ವೈಶಿಷ್ಟ್ಯತೆ ಏನಾಗಾದ್ರೆ, ಆ ಚಂದ್ರನ ವೈಶಿಷ್ಟ್ಯತೆ ಏನು? ಶರತ್ಕಾಲದಲ್ಲಿ ಬರ್ತಕ್ಕಂತ ಆ ಚಂದ್ರನ ವೈಶಿಷ್ಟ್ಯತೆ ಏನು
ಅಂತ ಅಂದಾಗ ಆ ಶರತ್ಚಂದ್ರನ ಅಲ್ಲಿ ಏನು ವೈಶಿಷ್ಟ್ಯತೆ ಇರುತ್ತಪ್ಪ ಅಂದ್ರೆ ಜ್ಞಾನ ಇರುತ್ತೆ, ಆನಂದ ಇರುತ್ತೆ, ಪ್ರಸನ್ನತೆ ಇರುತ್ತೆ, ಮತ್ತು ಅವನು ಅದನ್ನೆಲ್ಲ ಇಟ್ಕೊಂಡು ಪರಿಪೂರ್ಣವಾದಂತ ಒಂದು ಪ್ರಕಾಶವನ್ನ ಕೊಡ್ತಾ ಹೋಗ್ತಾನೆ ಆ ಚಂದ್ರ ಅನ್ನನು, ಆ ಶರಶ್ಚಂದ್ರ. ಅದೇ ರೀತಿಯಾದಂತ ಒಂದು ಮುಖ ಅಮ್ಮನಲ್ಲಿ ಇದೆ. ಅಂದ್ರೆ ಜ್ಞಾನ, ಶಾಂತಿ, ಪ್ರಸನ್ನತೆ ಇವೆಲ್ಲ ತುಂಬಿರೋದ್ರಿಂದ ಆ ಪರಿಪೂರ್ಣಳಾಗಿದ್ದಾಳೆ. ಎಲ್ಲ ತುಂಬಿಕೊಂಡು ಆ ಮಾತೆಯನ್ನಳು ತನ್ನ ಮುಖದಲ್ಲಿ ಅದನ್ನೆಲ್ಲ ತುಂಬಿಕೊಂಡು ಪರಿಪೂರ್ಣವಾಗಿದ್ದಾಳೆ ಅಂತ ಅಂದ್ಬಿಟ್ಟು ಆ ಶರಶ್ಚಂದ್ರನಿಗೆ, ಆ ಶರತ್ಕಾಲದ ಚಂದ್ರನಿಗೆ ಈ ಮಾತೆಯ ಮುಖವನ್ನ ಹೋಲಿಸಿದ್ದಾರೆ. ಮಾತೆಯ ಮುಖನೇ ಮೊದಲಿಗೆ ಅವರು ವರ್ಣನೆ ಮಾಡೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಈ ಮುಖ ಅನ್ನೋದು ಈ ಮನಸ್ಸಿನ ದರ್ಪಣ ಇದ್ದಾಗೆ. ಅಂತಂದ್ರೆ ಮನಸ್ಸಿನ ಕನ್ನಡಿ ಇದ್ದಾಗೆ. ನಾವು ಈಗ ಆ ಕನ್ನಡಿ ಮುಂದೆ ನಿಂತ್ಕೊಂಡು ನಾವು ನಮ್ಮ ಮುಖ ನೋಡ್ಕೊಂಡಾಗ ಏನಾಗತ್ತೆ, ನಮ್ಮ ಮುಖದಲ್ಲಿ ಏನೇನಿದೆಯೋ ಒಂದ್ ಸಣ್ಣ ಸಣ್ಣ ಒಂದು ಗುಳ್ಳೆ ಇದ್ರೂ ಅದು ನಮಗ್ ಕಾಣ್ತಾ ಹೋಗುತ್ತೆ. ಅಂದ್ರೆ ಅದು ಆ ದರ್ಪಣ ಅನ್ನೋದು ನಮ್ಮ ಒಳಗೆ, ನಮ್ಮ ಮುಖದಲ್ಲಿ ಏನಿದೆಯೋ ಅದನ್ನ ಪ್ರತಿಬಿಂಬಿಸುತ್ತೆ ಆ ದರ್ಪಣ. ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಇರೋವಂಥದನ್ನ ಆ ಚಂದ್ರ ಅನ್ನೋನು, ಆ ಮುಖ ಅನ್ನೋದು ಪ್ರತಿಬಿಂಬಿಸುತ್ತೆ. ನಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನ ನಮ್ಮ ಮುಖದ ಮುಖಾಂತರ ಹೊರಕ್ಕೆ ನಾವು ಕಾಣ್ಬೋದು. ನಮಗ್ ಕೋಪ ಬಂದಿದೆ ಅಂದಾಗ ಆ ಕೋಪನ ಕೂಡ ನಾವು ಮುಖದಲ್ಲಿ ಕಾಣ್ಬೋದು. ನಗು ಬಂದಿದಾಗ ನಗುನ್ ಕಾಣ್ಬೋದು. ಆ ಮುಖದಲ್ಲಿ ಎಲ್ಲ ನಮ್ಮ ಶರೀರದಲ್ಲಿ ನಡೆಯತಕ್ಕಂತ ಎಲ್ಲ ಭಾವಗಳು ಕೂಡ ನಾವು ಆ ಮುಖದಲ್ಲಿ ಕಾಣ್ತೀವಿ. ಆದ್ರಿಂದ ಈ ಮುಖವನ್ನ ಆ ಶರಶ್ಚಂದ್ರನಿಗೆ ಹೋಲಿಸಿದ್ದಾರೆ ಅಂತ ಹೇಳ್ತಾರೆ. ಶಾತೋದರಿ ಎರಡನೇ ನಾಮ ಶಾತೋದರಿ. ಶಾತೋದರಿ, ಶಾಂತಿಮತಿ, ನಿರಾಧಾರ, ನಿರಂಜನ ಅಂತ ಇದೆ. ಶಾತೋದರಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಸಣ್ಣನೆಯ ನಡುವುಳ್ಳೋಳು ಅಂತ. ಈ ನಡು ಅನ್ನೋದು ಅಷ್ಟು ಸಣ್ಣದಾಗಿ ಒಂದು ಬಳ್ಳಿ ತರ ಇರುತ್ತಂತೆ ಆ ನಡು. ಅದಕ್ಕೆ ಅವಳಿಗೆ ಶಾತೋದರಿ ಅಂತ ಅನ್ಬಿಟ್ಟು ಕರೀತಾರೆ. ಇದು ಯಾವುದಕ್ಕೆ ಸೇರುತ್ತಪ್ಪ ಅಂತ, ಈ ಗೌರಿ ದೇವಿ, ಆ ಗೌರಿ ದೇವರಿಗೆ ಸಂಬಂಧಿಸಿದಂತ ನಾಮ ಇದಾಗಿದೆ. ಅವಳು ಸಣ್ಣನೆಯ ನಡುವಿನಿಂದ ಕೂಡಿದಾಳೆ ಅಂತ ವರ್ಣನೆ ಮಾಡ್ತಾರೆ. ಅದಕ್ಕೆ ಆ ಗೌರಿ ದೇವಿಗೆ ಸಂಬಂಧಿಸಿದ ನಾಮ ಆದ್ರಿಂದ ಇದನ್ನ ಶಾತೋದರಿ ಅಂತ ಅಂದ್ಬಿಟ್ಟು ಕರೀತಾರೆ. ಮತ್ತು ಶತೋದರನ ಮಗಳು, ಶತೋದರನ ಮಗಳು ಇವಳಾಗೋದ್ರಿಂದ ಇವಳಿಗೆ ಶಾತೋದರಿ ಅಂತ ಕೂಡ ಕರೀತಾರೆ. ಶತ ಅಂದ್ರೇನು? ಶತ ಉದರವನ್ನ, ಶಾತೋದರ ಯಾರು ಅಂದ್ರೆ ಶತ ಉದರವನ್ನ ಧರಿಸಿರ್ತಕ್ಕಂತ ಹಿಮವತ್ ಪರ್ವತ ಪುತ್ರಿ ಇವಳಾಗಿರ್ತಾಳೆ. ಅವನು ಶತ ಉದರವನ್ನ ಧರಿಸಿರ್ತಾನಂತೆ, ಹಿಮವತ್ ಪರ್ವತ. ಅವನ್ನ ಶಾತೋದರ ಅಂತ ಕರೀತಾರೆ. ಅವನ ಮಗಳು ಇವಳಾಗಿರೋದ್ರಿಂದ ಇವಳನ್ನ ಶಾತೋದರಿ ಅಂತ ಅಂದ್ಬಿಟ್ಟು ಇಲ್ಲಿ ಕರ್ತಿದ್ದಾರೆ. ಮುಂದಿನ ನಾಮ ಶಾತೋದರಿ, ಶಾಂತಿಮತಿ ಅಂತ ಇದೆ. ಶಾಂತಿಮತಿ ಅಂತಂದ್ರೆ ಯಾರಪ್ಪ ಅಂತಂದ್ರೆ ಈ ಭವಾನಿ ಅಂತ, ಇದನ್ನ ಭವಾನಿ ನಾಮಗಳು ಅಂತ ನಾವು ಹೇಳ್ತಾ ಬಂದು, ಭವಾನಿಗೆ ಸಂಬಂಧಪಟ್ಟ ನಾಮಗಳು ಅಂತ ಹೇಳ್ತಾ ಬಂದ್ವಿ ಅಲ್ವಾ. ಈ ಭವಾನಿಗೆ 6 ಜನ ಅಂಗದೇವತೆಯರು. ಯಾರ್ಯಾರು ಅಂತಂದ್ರೆ ಶಾಂಭವಿ, ಶಾರದಾ, ಶರ್ವಾಣಿ, ಶ್ರೀಕರಿ, ಶಾತೋದರಿ, ಶಾಂತಿಮತಿ. ಇವರೆಲ್ಲ ಯಾರಪ್ಪ ಅಂತಂದ್ರೆ ಈ ಭವಾನಿಯ ಅಂಗದೇವತೆಗಳು. ಇವರಲ್ಲ, ಇವರು ಅಂಗದೇವತೆಗಳಾಗಿದ್ದಾರೆ ಇವರು ಈ ಭವಾನಿಗೆ ಅಂತ ಹೇಳ್ತಾರೆ. ಮತ್ತೆ ಈ ಮಾತಿನಲ್ಲಿ ನಾವು ಅಂದ ಒಂದು ಶಾಂತಿಯನ್ನ ನಾವು ಕಾಣ್ತೀವಿ. ಆ ಶಾಂತಿ ಅನ್ನೋದು ಎಲ್ಲಿದೆ? ಆ ಮಾತೆಯ ಮುಖದಲ್ಲಿ ನಾವು ಆ ಶಾಂತಿನ ಕಾಣ್ತೀವಿ. ಈ ಲೋಕದ ಶಾಂತಿನ ನಾವು ಕಾಣ್ತೀವಿ, ಈ ಲೋಕದಲ್ಲೂ ಕೂಡ ನಾವು ಶಾಂತಿನ ಕಾಣ್ತೀವಿ. ಆದ್ರೆ ಅಂತ ಶಾಂತಿ ಅನ್ನೋದು ಈ ಲೋಕದಲ್ಲಿ ಸಿಗಲ್ಲ. ಯಾಕೆ ಅಂದ್ರೆ ಈ ಲೋಕದಲ್ಲಿ ಇರ್ತಕ್ಕಂಥ ಶಾಂತಿ ಯಾವ್ದ್ರಿಂದ ಕೂಡಿದೆಯಪ್ಪ ಅಂತಂದ್ರೆ ಶಮ, ದಮ ಇವುಗಳಿಂದ ಕೂಡಿರುತ್ತೆ. ಆದ್ರೆ ಆ ಮಾತಿನಲ್ಲಿರ್ತಕ್ಕಂಥ ಶಾಂತಿ ಯಾವ್ದಪ್ಪ ಅಂದ್ರೆ ತತ್ವ ಗುಣದಿಂದ ಕೂಡಿರ್ತಕ್ಕಂಥ ಶಾಂತಿ, ತತ್ವದಿಂದ ಕೂಡಿರ್ತಕ್ಕಂಥ ಶಾಂತಿ. ಆದ್ರಿಂದ ಆ ಶಾಂತಿಯ ಸ್ಥಿತಿ ಈ ಪ್ರಪಂಚದಲ್ಲಿ ನಮ್ಗೆ ದೊರಕಲ್ಲ. ಆ ಶಾಂತಿಯ ಸ್ಥಿತಿ ನಾವು ಹೊಂದಬೇಕು ಅಂತ ಅಂದಾಗ ನಾವೇನ್ ಮಾಡ್ಬೇಕು? ಸಾಧನೆ ಮಾಡ್ತಾ ಹೋಗ್ಬೇಕಾಗತ್ತೆ.
ಆ ಸಾಧನೆ ಮಾಡಿದಾಗ ಮಾತ್ರ ಆ ಸ್ಥಿತಿಗೆ ನಾವು ತಲುಪ್ತೀವಿ. ಅಂತ ಒಂದು ಶಾಂತಿಯ ಸ್ಥಿತಿಯಿಂದ ಆ ಮಾತೆ ಈ ಭಕ್ತರನ್ನ ಸಲಗ್ತಾ ಇದ್ದಾಳೆ. ನಿರಾಧಾರ, ಶಾಂತಿಮತಿ ನಿರಾಧಾರ ಅಂತ ಇದೆ. ಈಗ ಆ ನಾಮಕ್ಕೆ ಅರ್ಥ ಏನಪ್ಪಾ ಅಂತಂದ್ರೆ, ನಿರಾಧಾರ ಅಂತಂದ್ರೆ ಯಾವುದೇ ಒಂದು ಆಧಾರ ಇಲ್ಲದೆ ಇರೋದು. ಯಾವುದೇ ಆಧಾರ ಇಲ್ಲದೆ ಇರೋದು ಯಾರು? ಆ ಪರಮಾತ್ಮ ಮಾತ್ರ ಯಾವುದೇ ಆಧಾರ ಇಲ್ಲದೆ ಇರೋನು. ಆದ್ರೆ ಈ ಲೋಕದಲ್ಲಿ ಪ್ರತಿಯೊಬ್ಬ ಜೀವಿ, ಈ ಸೃಷ್ಟಿ ಒಳಗೆ ಏನು ಪ್ರತಿಯೊಬ್ಬ ಜೀವಿ ಸೃಷ್ಟಿಯಾಗಿದ್ದಾನೋ, ಮತ್ತೆ ಪ್ರತಿಯೊಂದು ಜೀವರಾಶಿಗಳು ಏನಿದೆಯೋ ಈ ಸೃಷ್ಟಿ ಒಳಗೆ, ಇವೆಲ್ಲವೂ ಕೂಡ ಒಂದೊಂದನ್ನ ಆಧಾರ ಮಾಡ್ಕೊಂಡೇ ಹೋಗ್ತಾ ಇರುತ್ತೆ. ಇದಕ್ಕೆ ಆಧಾರ ಬೇಕೇ ಬೇಕು. ಈ ಸೃಷ್ಟಿಯಲ್ಲಿ, ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದಕ್ಕೂ ಆಧಾರ ಅನ್ನೋದ್ ಬೇಕು. ಆದ್ರೆ ಆ ಪರಮಾತ್ಮನಿಗೆ ಆಧಾರ ಅನ್ನೋದಿಲ್ಲ. ನಾವೀಗ ಯಾವ್ದ್ರಲ್ಲಿದ್ದೀವಿ? ನಾವು ಈ ಭೂಮಿ ಮೇಲೆ ಇದ್ದೀವಿ. ಈ ಭೂಮಿನ ಆಧರಿಸ್ಕೊಂಡು ನಾವು ಜೀವನ ಮಾಡ್ತಿದ್ದೀವಿ. ಆ ಭೂಮಿಯಿಂದ ಬರುವಂತ ಆಹಾರ, ನಾವು ಓಡಾಡ್ತಕ್ಕಂಥ ಜಾಗ, ಎಲ್ಲವೂ ಆ ಭೂಮಿಯಿಂದ ನಾವು ನಿಂತಿದ್ದೀವಿ. ಅದಕ್ಕೆ ಆಧಾರವಾಗಿ ನಾವು ಈ ಜೀವರಾಶಿಗಳು ಎಲ್ಲ ಆ ಭೂಮಿನ ಆಧಾರವಾಗಿ ಇಟ್ಕೊಂಡು ನಮ್ ಜೀವನವನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ಆ ಭೂಮಿನೂ ಕೂಡ ಸ್ವತಂತ್ರ ಅಲ್ಲ. ಆ ಭೂಮಿನೂ ಕೂಡ ಯಾವ್ದನ್ನ ಆಧರಿಸಿದ್ಯಪ್ಪ ಅಂತಂದ್ರೆ ಆ ಆಕಾಶವನ್ನ ಆಧರಿಸಿದೆ. ಆಕಾಶನ ಆಧರಿಸ್ಕೊಂಡಿದೆ ಅದು, ಆ ಭೂಮಿನೂ ಕೂಡ. ಹಾಗೆ ಆ ಗ್ರಹಗಳು ಏನಿದೆ, ಈ ಗ್ರಹಗಳು ಅಂತ ನಾವೇನ್ ಹೇಳ್ತೀವೋ ಅದು ಕೂಡ ಆಕಾಶನ ಆಧರಿಸ್ಕೊಂಡೇ ಇದೆ. ಇವೆಲ್ಲ ಆಕಾಶನ ಆಧರಿಸ್ಕೊಂಡು ಈ ಏನು ಈ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಜೀವ ಜಂತುಗಳು, ಈ ಸೃಷ್ಟಿ ಈ ಭೂಮಿನ ಆಧಾರ ಮಾಡ್ಕೊಂಡಿದ್ಯೋ, ಹಾಗೆ ಆ ಗ್ರಹಗಳು ಆಕಾಶನ ಆಧಾರ ಮಾಡ್ಕೊಂಡಿದೆ. ಈ ಭೂಮಿ ಮತ್ತು ಗ್ರಹಗಳು ಎಲ್ಲ ಇನ್ನೊಂದನ್ನ ಆಧಾರ ಮಾಡ್ಕೊಂಡಿದೆ, ಆಕಾಶನ ಆಧಾರ ಮಾಡ್ಕೊಂಡಿದೆ. ಹಾಗಾದ್ರೆ ಆಕಾಶಕ್ಕೆ ಆಧಾರ ಯಾರು ಅನ್ನೋ ಪ್ರಶ್ನೆ ನಮ್ಗೆ ಉಟ್ಕೊಳತ್ತಲ್ವಾ? ಆ ಪ್ರಶ್ನೆ ಬಂದಾಗ ಆಕಾಶಕ್ಕೆ ಅಲ್ಲೇನು ಇಲ್ಲ, ಅಲ್ಲಿರೋದು ಶೂನ್ಯ ಅಷ್ಟೇ. ಆಕಾಶದಲ್ಲಿ ಏನೂ ಇಲ್ಲ, ಅದೊಂದು ಶೂನ್ಯವಾದಂತ ಒಂದು ಪ್ರದೇಶ. ಅಂತ ಪ್ರದೇಶದಲ್ಲಿ ಆ ಚಿಚ್ಚಕ್ತಿಯಿಂದ ಪರಮಾತ್ಮ ಭೂಮಿ ಆಕಾಶದ ಎಲ್ಲೆಡೆಯನ್ನು ವ್ಯಾಪಿಸಿದಾನೆ. ಆ ಪರಮಾತ್ಮನನ್ನು ಆ ಆಕಾಶದಲ್ಲಿ ಇದಾನೆ ಅಂತ ಅಂದ್ಬಿಟ್ಟು ಆಯ್ತು. ಅದರಿಂದ ಆ ಆಕಾಶದಿಂದ ಬರೋ ಅಂತ ಎನರ್ಜಿ ಏನಿದೆಯೋ, ಆ ಎನರ್ಜಿಯಿಂದ ಈ ಭೂಮಿ, ಈ ಗ್ರಹಗಳು, ಈ ರಾಶಿಗಳು ಕೂಡ ಅದರಿಂದ ಜೀವಿಸ್ತಾ ಇದೆ. ಅಂದ್ರೆ ಪರಮಾತ್ಮ ಇವನ್ನೆಲ್ಲ ತನ್ನ ಆಧಾರವಾಗಿಟ್ಕೊಂಡು ಅಲ್ಲಿದ್ದಾನೆ. ಆದ್ರೆ ಅವನಿಗೆ ಯಾವ ಆಧಾರನೂ ಇಲ್ಲ. ಆ ಪರಮಾತ್ಮನಿಗೆ ಆಧಾರ ಅನ್ನೋದೇ ಇಲ್ಲ. ಆದ್ರೆ ಈ ಸೃಷ್ಟಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವರಾಶಿ, ಪ್ರತಿಯೊಂದು ಕೂಡ ಆ ಭಗವಂತನನ್ನ ಆಧಾರವಾಗಿ ಇಟ್ಕೊಂಡೇ ಜೀವನ ಮಾಡ್ಬೇಕಾಗತ್ತೆ. ಪರಮಾತ್ಮನಿಗೆ ಯಾವ ಆಧಾರನೂ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವನು ನಿರಾಧಾರವಾಗಿ ಎಲ್ಲವನ್ನೂ ರಕ್ಷಿಸ್ತಾ ಇದ್ದಾನೆ, ಎಲ್ಲರನ್ನು ಸಲಗ್ತಾ ಇದ್ದಾನೆ ಅಂತ ಹೇಳ್ತಾರೆ. ನಿರಾಧಾರ, ನಿರಂಜನ ಅಂತ ಬಂತು. ನಿರಂಜನ ಅಂತಂದ್ರೆ ಏನು ಅಂತಂದ್ರೆ, ನಿರಂಜನ ಅಂದ್ರೆ ಯಾವುದಕ್ಕೂ ಅಂಟ್ಕೊಳ್ದೆ ಇರೋದು. ಯಾವುದಕ್ಕೂ ಅಂಟ್ಕೊಳ್ದೆ ಇರೋದು ಯಾವ್ದಿದೆಯೋ ಅದನ್ನ ನಿರಂಜನ ಅಂತ ಕರಿತೀವಿ. ಅಂದ್ರೆ ಅವಿದ್ಯೆಯ ಸಂಪರ್ಕ ಇಲ್ಲದೆ ಇರೋದು ಅಂತಂದ್ರೆ, ಈ ಮಾತೆ ಎಲ್ಲಿದ್ದಾಳೆ? ನಮ್ಮಲ್ಲೇ ಇದ್ದಾಳೆ. ನಮ್ಮ ಶರೀರದಲ್ಲಿ ಆತ್ಮವಾಗಿ ನೆಲೆಸಿದಾಳೆ, ಆತ್ಮವಾಗಿ ನಮ್ಮ ಶರೀರನ ನಡೆಸ್ತಾ ಇದ್ದಾಳೆ. ಆದ್ರೆ ಅವಳು ಯಾವುದಕ್ಕೂ, ಈ ಶರೀರದ ಯಾವುದಕ್ಕೂ ಅವಳು ಅಂಟ್ಕೊಂಡಿಲ್ಲ ಅನ್ನೋದಕ್ಕೆ ಈ ನಿರಂಜನ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಜೀವಿ ಆದವನ್ ಏನ್ ಮಾಡ್ತಾ ಇದ್ದಾನೆ? ಅವನು ಹುಟ್ಟುತ್ತಲೇ ಅವನ್ಗೆ ಅಂಟು ಬಂದ್ಬಿಟ್ಟಿದೆ. ಯಾವುದು? ಅಜ್ಞಾನ ಅನ್ನೋ ಮಾಯೆಯಲ್ಲಿ ಅವನೇನ್ ಮಾಡ್ತಾನೆ? ಅವಿದ್ಯೆಯಲ್ಲಿ ಹುಟ್ಟು ಬಂದ್ಬಿಟ್ಟಿದ್ದಾನೆ. ಆ ಹುಟ್ಟು ಬಂದಾಗ ಏನಾಗಿದೆ? ಆ ಅವಿದ್ಯೆಯಲ್ಲಿದ್ದಾಗ ಎಲ್ಲವೂ ಅಂಟ್ಕೊಂಡ್ಬಿಟ್ಟಿದೆ. ಈ ಪ್ರಪಂಚದ ಏನು ಇದಿದೆಯೋ ಅವೆಲ್ಲ ಆ ಜೀವಿಗೆ ಅಂಟ್ಕೊಂಡಿದೆ. ಇದಕ್ಕೊಂದು ಉದಾಹರಣೆ ಏನಪ್ಪಾ ಅಂತಂದ್ರೆ, ಒಂದು ದೀಪ, ಒಂದು ಜ್ಯೋತಿನ ಹಚ್ಚಿಬಿಟ್ಟು ನಾವು ಒಂದು ರೂಮಲ್ಲಿಟ್ಟು ಅದರ ಎದುರಿಗೆ ಸ್ವಲ್ಪ ದೂರದಲ್ಲಿ ಒಂದು ಕನ್ನಡಿನ ಇಡ್ತೀವಿ. ಆ ಕನ್ನಡಿನ ಇಟ್ಬಿಟ್ಟು ನಾವು ಆ ಕನ್ನಡಿನೇ ನೋಡ್ತಾ ಇದ್ದಾಗ ಏನಾಗತ್ತೆ? ಈ
ದೀಪದ ಜ್ಯೋತಿ ಆ ಕನ್ನಡಿ ಒಳಗೆ ಬೆಳಗ್ತಾ ಇರುತ್ತೆ, ಪ್ರಕಾಶಮಾನವಾಗಿ ಬೆಳಗ್ತಾ ಇರುತ್ತೆ. ಅವಾಗ ನಾವೇನ್ ಅನ್ಕೊಂತೀವಿ, ಓ ಕನ್ನಡಿ ದೀಪನ ಬೆಳಗ್ತಾ ಇದೆ. ಯಾಕೆ? ಅಜ್ಞಾನದಿಂದ ನಾವು ಆ ಕನ್ನಡಿ ಒಳಗ್ ದೀಪ ಬೆಳಗ್ತಾ ಇದೆ ಅಂತ ಅನ್ಕೊಂತೀವಿ. ಆದ್ರೆ ಆ ಬೆಳಕನ್ನು ಕೊಡ್ತಾ ಇರೋದು, ಆ ಪ್ರಕಾಶವನ್ನು ಕೊಡ್ತಾ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಈ ಜ್ಯೋತಿ. ಈ ಜ್ಯೋತಿಯಿಂದ ಆ ದೀಪ ಅಲ್ಲಿ ನಾವು ಕಾಣ್ತೀವಿ, ಅಲ್ಲಿ ಬೆಳಗದನ್ನ ಆ ಕನ್ನಡಿ ಒಳಗೆ ಕಾಣ್ತೀವಿ. ಆದ್ರೆ ನಿಜವಾಗ್ಲೂ ಈ ದೀಪ, ಇದರ ಚೈತನ್ಯ, ಆ ಬೆಳಕಿನ ಚೈತನ್ಯ ಇರೋದೆಲ್ಲಿದೆ? ಆ ದೀಪದಲ್ಲಿದೆ ಅಂತ ನಮಗ್ ಗೊತ್ತಾಗತ್ತೆ. ಆ ಕನ್ನಡಿ ಅನ್ನೋದೇನು? ಬರೀ ಉಪಾಧಿ ಮಾತ್ರ. ಆ ಉಪಾಧಿಯಲ್ಲಿ ಇದ್ದಾಗ ಅದರಲ್ಲಿ ಕಾಣುತ್ತೆ ಅಷ್ಟೇ. ಆ ಉಪಾಧಿನ ತೆಗೆದ್ಬಿಟ್ಮೇಲೆ ಎಲ್ಲ ಕೋಣೆಲೆಲ್ಲ ಬೆಳಗ್ತಿರೋದು ಆ ಜ್ಯೋತಿಯ ಬೆಳಕೆ. ಅದಕ್ಕೆ ಯಾವ ಪರಿಣಾಮನೂ ಆಗಲ್ಲ, ಅದು ಎಲ್ಲ ಕಡೆ ತನ್ನ ಜ್ಯೋತಿನ ಬೆಳಗಿಸ್ತಾ ಹೋಗುತ್ತೆ. ಅದೇ ರೀತಿಯಾಗಿ ನಿರಂಜನ ಅಂತ ಕರಿತೀವಿ. ಇದಕ್ಕೆ ನಿರಂಜನ ಅಂದ್ರೆ ಅಮ್ಮ ಈ ಆತ್ಮದಲ್ಲಿ ಇದ್ರೂ ಕೂಡ, ಈ ಆತ್ಮರೂಪಿಯಾಗಿ ಈ ಶರೀರದಲ್ಲಿ ಇದ್ರೂ ಕೂಡ ಅವಳು ಯಾವ್ದಕ್ಕೂ ಅಂಟ್ಕೊಳ್ತೀರಾ ಎಲ್ಲ ಕಡೆನೂ ಎಲ್ಲಾದ್ರಲ್ಲೂ ಇದ್ದಾಳೆ, ಯಾವ್ದಕ್ಕೂ ಅಂಟಿಲ್ಲ, ಕನ್ನಡಿ ತರ ಅವಳು ಅಂಟ್ಕೊಂಡಿಲ್ಲ ಅನ್ನೋದಕ್ಕೆ ಇದು ನಿರಂಜನ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈಗ ನಾವು 44ನೇ ನಾಮಕ್ಕೆ ಹೋಗೋಣ. ಈ ಲಲಿತಾ ಸಹಸ್ರನಾಮದಲ್ಲಿ 44ನೇ ನಾಮ. ಈ 44ನೇ ನಾಮನ ಈಗ ನಮ್ಗೆ ಏನ್ ತಿಳಿಸ್ತಾ ಇದೆಯಪ್ಪ ಅಂತ ಅಂದ್ರೆ, ಈ 40ನೇ ನಾಮದಲ್ಲಿ ನಾವು ಲಲಿತೆಯ ನಿಜ ರೂಪವನ್ನ ಕಾಣ್ತಾ ಇದ್ದೀವಿ. ಇಷ್ಟ ನಾಮಗಳಲ್ಲಿ, ಹಿಂದಿನ ನಾಮಗಳಲ್ಲಿ ನಾವೇನೇನ್ ತಿಳ್ಕೊಂಡ್ವು? ಮಾತೆಯ ಸುಗುಣ ರೂಪವನ್ನ ನೋಡಿದ್ವಿ, ಮಂತ್ರ ರೂಪವನ್ನ ನೋಡಿದ್ವಿ, ಆಮೇಲೆ ಇದು ಕುಂಡಲಿನಿ ರೂಪವನ್ನ ನೋಡಿದ್ವು, ಇವನ್ನೆಲ್ಲ ನೋಡ್ತಾ ಬಂದ್ವಿ. ಈಗ ಆಕೆಯ ನಿಜ ರೂಪ. ನಿಜ ರೂಪ ಅಂತಂದ್ರೆ ಏನಪ್ಪ? ಮಾತೆಯ ಆ ಸ್ವರೂಪ, ಆ ನಿಜ ರೂಪ ಏನಪ್ಪ ಅಂತಂದ್ರೆ ನಿರ್ಗುಣ ಬ್ರಹ್ಮ. ಆ ನಿರ್ಗುಣ ಬ್ರಹ್ಮನೇ ಆಕೆಯ ನಿಜ ರೂಪ. ಅದನ್ನ ಈಗ ನಾವು ಈ 44ನೇ ನಾಮದಿಂದ ನೋಡ್ತಾ ಬರ್ತೀವಿ. ನಾವೀಗ ಸಗುಣ ರೂಪ ನೋಡಿದ್ವಿ, ಮಂತ್ರ ರೂಪ ನೋಡಿದ್ವಿ, ಕುಂಡಲಿನಿ ರೂಪ ನೋಡಿದ್ವಿ, ಎಲ್ಲ ರೂಪಗಳನ್ನು ನಾವು ತಿಳಿತಾ ಬಂದ್ವಿ. ಆದ್ರೆ ನಾವು ಸೇರ್ಬೇಕಾಗಿರೋದು ಯಾವುದು? ಆ ಭಗವಂತನ ಈ ನಾಮ ರೂಪಗಳನ್ನ, ಇವುಗಳನ್ನೆಲ್ಲ ತಿಳಿತಾ ಬಂದ್ವು. ಈ ತಿಳಿತಾ ಬಂದ್ಮೇಲೆ ನಾವು ಯಾವ್ದನ್ನ ಹೊಂದಬೇಕು ಅಂತ ಇದ್ದೀವಿ ಅಂತಂದ್ರೆ ಆ ನಿರ್ಗುಣ ರೂಪವನ್ನ ನಾವು ಹೊಂದ್ಬೇಕಾಗತ್ತೆ. ಆ ನಿರ್ಗುಣ ರೂಪವನ್ನ ನಾವು ಹೊಂದಬೇಕಾದ್ರೆ ಈ ವಿಕಾರದಿಂದ ಆ ಪರಮಾತ್ಮನನ್ನ ಹಿಡಿತಾ ಹೋದ್ರೆ, ಈ ನಿರ್ಗುಣ ರೂಪದಿಂದ ನಾವು ಆ ಪರಮಾತ್ಮನ ಹಿಡಿತಾ ಹೋದ್ರೆ, ಸಗುಣ ರೂಪದಿಂದ ನಾವು ಮಂತ್ರ ರೂಪದಿಂದ, ಕುಂಡಲಿನಿ ರೂಪದಿಂದ, ಸಗುಣ ರೂಪದಿಂದ ನಾವು ಆ ಪರಮಾತ್ಮನನ್ನ ಧ್ಯಾನ ಮಾಡ್ತಾ ಅದೇ ನಿರಂತರವಾದ ಒಂದು ಭಾವನೆಯಲ್ಲಿ ನಾವು ಹೋಗ್ತಾ ಇದ್ರೆ ಏನಾಗತ್ತೆ? ನಾವು ಆ ನಿರ್ಗುಣ ಬ್ರಹ್ಮನನ್ನ ತಲುಪ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದ್ರೆ ಆ ನಿರ್ವಿಕಾರ ಬ್ರಹ್ಮನನ್ನ ಹಿಡಿಯೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ. ಆದ್ರೆ ಅದೇ ಬೇಕಾಗಿರೋದು ನಮ್ಗೆ, ಆ ನಿರ್ವಿಕಾರ ಬ್ರಹ್ಮನೇ ನಮಗ್ ಬೇಕಾಗಿರೋದ್ರಿಂದ ಅದನ್ನ ಹಿಡಿಲೇಬೇಕಾಗತ್ತೆ. ಮಾತನ್ನ ನಾವೀಗ 2 ರೂಪಗಳಲ್ಲಿ ಕಾಣ್ತಾ ಇದ್ದೀವಿ. ಯಾವುದು? ಸಗುಣ ಬ್ರಹ್ಮ ಮತ್ತು ನಿರ್ಗುಣ ಬ್ರಹ್ಮ ಅಂತ ಅಂದ್ಬಿಟ್ಟು ಆ ಮಾತನ್ನ ನಾವು 2 ರೂಪಗಳಲ್ಲಿ ಕಾಣ್ತೀವಿ. ಸಗುಣ ಬ್ರಹ್ಮ ಅಂತ ಅಂದ್ರೆ ಏನು ಅಂತ ಅಂದಾಗ, ಏನು ಈ ಮನುಷ್ಯನ ರೀತಿಯ ಅವಯವಗಳನ್ನ ಇಟ್ಕೊಂಡು ನಾಮಗಳು, ಹಲವಾರು ನಾಮಗಳಿಂದ, ಈಗ ನಮ್ಮಲ್ಲೇ ಈ ಜೀವಿಗಳಲ್ಲಿ ಬೇರೆ ಬೇರೆ ಹೆಸರಿಟ್ಕೊಂಡು ಹೇಗಿರ್ತಾರೋ ಆ ರೀತಿ ಆ ಭಗವಂತನನ್ನು ಕೂಡ ಒಂದೊಂದು ನಾಮ ಕೊಟ್ಕೊಂಡು ನಾವು ಆ ಪ್ರಾರ್ಥನೆ ಮಾಡ್ತಾ ಹೋಗ್ತೀವಿ, ಪೂಜಿಸ್ತಾ ಹೋಗ್ತೀವಿ. ಅಂತ ಒಂದು ಇದಕ್ಕೆ ನಾವೇನಂತೀವಿ? ಸಗುಣ ಬ್ರಹ್ಮ ಅಂತ ಕರಿತೀವಿ. ಆ ರೀತಿಯ ಧ್ಯಾನಕ್ಕೆ ನಾವು ಸಗುಣ ಬ್ರಹ್ಮ ಅಂತ ಕರಿತೀವಿ. ನಿರ್ಗುಣ ಬ್ರಹ್ಮ ಅಂದ್ರೆ ಅವನ್ಗೆ ಯಾವುದು ಆಕಾರ ಇಲ್ಲ, ಯಾವುದು ರೂಪ ಇಲ್ಲ, ಯಾವುದು ನಾಮ ಇಲ್ಲ. ಆ ರೀತಿ ಇರೋ, ಆ ರೀತಿಯಲ್ಲಿ ನಾವು ಯಾವುದು ಉಪಾಸನೆ ಮಾಡ್ತೀವೋ ಆ ಭಗವಂತನ, ಅದಕ್ಕೆ ಅವ್ನು ನಿರಾಕಾರ, ಯಾವುದೇ ರೂಪ ನಾಮಗಳಿಲ್ದೆ ನಿರಾಕಾರವಾಗಿರೋರ್ನಂತ
ಆ ಭಗವಂತನ ನಾವು ಧ್ಯಾನ ಮಾಡ್ತಾ ಹೋಗ್ತೀವೋ ಅವನನ್ನ ನಾವು ನಿರ್ಗುಣ ಬ್ರಹ್ಮ ಅಂತ ಅಂದ್ಬಿಟ್ಟು ಕರಿತೀವಿ. ನಮ್ಗೆ ಈಗ ಸಿಗ್ಬೇಕಾಗಿರೋದು, ನಾವು ಹೊಂದಬೇಕಾಗಿರೋದು ಆ ನಿರ್ಗುಣ ಬ್ರಹ್ಮನನ್ನ ನಾವು ಹೊಂದ್ಬೇಕಾಗತ್ತೆ. ಆದ್ರೆ ಅದು ತುಂಬಾ ಕಷ್ಟಕರ. ಆ ನಿರ್ಗುಣನ ಬ್ರಹ್ಮನನ್ನ ನಾವು ಪಡಿಬೇಕು ಅಂದ್ರೆ ತುಂಬಾ ಕಷ್ಟಕರ. ಆ ಕ ಇದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಕೂಡ ಹೇಳ್ತಾನಂತೆ, ಈ ಜೀವಿ ಆದನು ಅವಿದ್ಯೆಯಿಂದ ಕೂಡ್ಬಿಟ್ಟಿದ್ದಾನೆ. ಆ ಕೂಡಿರೋದ್ರಿಂದ ಅವನಿಗೆ ಆ ನಿರ್ಗುಣ ಬ್ರಹ್ಮನನ್ನ ಹೊಂದಲು ತುಂಬಾ ಕಷ್ಟ ಆಗತ್ತೆ. ಆ ನಿರ್ಗುಣ ಬ್ರಹ್ಮನನ್ನ ಪಡಿಬೇಕಾದ್ರೆ ಅವನ್ ತುಂಬಾ ಕಷ್ಟ ಪಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಮತ್ತೆ ಯಾರು ಕಠಿಣ ಪರಿಶ್ರಮಿಗಳಾಗಿ ಸಾಧನೆಯನ್ನ ಮಾಡ್ತಾರೋ, ಕಠಿಣ ಪರಿಶ್ರಮದಿಂದ ಸಾಧನೆನ ಮಾಡ್ತಾ ಹೋಗ್ತಾರೋ ಅಂತವ್ರು ಆ ಬ್ರಹ್ಮನ್ನ ಪಡಿಬಹುದು ಅಂತ ಕೂಡ ಹೇಳಿದ್ದಾನೆ ಆ ಬ್ರಹ್ಮ. ಆ ಆ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಈಗ ಕೃಷ್ಣ ಪರಮಾತ್ಮ ಹೇಳ್ದ, ಅಯ್ಯೋ ಕಷ್ಟನಂತಪ್ಪ ನಿರ್ಗುಣ ಬ್ರಹ್ಮನ ಪಡೆಯೋದು ಕಷ್ಟ ಅಂತ ಅಂದ್ಬಿಟ್ಟು ಯಾರು ನಾವು ಸುಮ್ಮನೆ ಕುತ್ಕೊಂಡ್ಬಿಡ್ತೀವೋ ಅದ್ರಿಂದ ಏನು ನಮ್ಗೆ ಪ್ರಯೋಜನ ಅನ್ನೋದು ಆಗಲ್ಲ, ನಮಗ್ ಪ್ರಯೋಜನ ಸಿಗಲ್ಲ. ಆದ್ರೆ ನಾವು ಕಠಿಣ ಪರಿಶ್ರಮನ ಪಡಲೇಬೇಕು, ಆ ಬ್ರಹ್ಮನನ್ನ ನಾವು ಹೊಂದ್ಲೇಬೇಕು. ಯಾಕೆ ಅಂತಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ. ನಾವೇನಾಗಿದ್ದೀವಿ, ಈ ಹುಟ್ಟು ಸಾವುಗಳ ಈ ಬಂಧನದಲ್ಲಿ ಸಿಕ್ಕೊಂಡು ಒದ್ದಾಡ್ತಾ ಇದ್ದೀವಿ. ಈ ಬಂಧನ ಬೇಡ, ನಮಗ್ ಮೋಕ್ಷ ಬೇಕು ಅನ್ನೋ ವ್ಯಕ್ತಿ ಏನ್ ಮಾಡ್ಬೇಕು, ಕಠಿಣ ಪರಿಶ್ರಮವನ್ನ ಮಾಡ್ಲೇಬೇಕು. ಆ ಕಠಿಣ ಪರಿಶ್ರಮವನ್ನ ಮಾಡ್ದಾಗ್ಲೇ ನಮ್ಗೆ ಆ ಪರಮಾತ್ಮ ಅನ್ನೋ ಸಿಕ್ಕಿ ನಮ್ಮನ್ನ ಮೋಕ್ಷದ ಕಡೆಗೆ ಕರ್ಕೊಂಡೋಗ್ತಾನೆ. ಅದಕ್ಕಾಗಿ ಏನ್ ಮಾಡಿದಾನೆ ಆ ಪರಮಾತ್ಮ, ಅದಕ್ಕೂ ಕೂಡ ಮಾರ್ಗ ತೋರಿಸಿದ್ದಾನೆ. ಅಂತ ಅಂದ್ರೆ ಏನ್ ಮಾಡ್ದ, ಇನ್ನು ಸಗುಣ ರೂಪವನ್ನ ಧರಿಸಿ ಈ ಭಕ್ತರಿಗೋಸ್ಕರ, ಈ ಭಕ್ತರನ್ನ ಉದ್ಧಾರ ಮಾಡ್ಬೇಕು, ಇವರಿಗೆ ಮೋಕ್ಷ ಕೊಡ್ಬೇಕು ಅನ್ನೋ ಕಾರಣಕ್ಕೆ ಏನ್ ಮಾಡ್ದ, ಅವನು ಸಗುಣ ರೂಪವನ್ನ ಧರಿಸಿ ನಿನ್ನಲ್ಲೇ ಪರಮಾತ್ಮ ಇದ್ದಾನೆ ಅನ್ನೋದನ್ನ ಅವನಿಗೆ ತೋರಿಸ್ಕೊಡ್ತಾನೆ. ಆ ಪರಮಾತ್ಮ ನಿನ್ನಲ್ಲೇ ಇದ್ದಾನೆ, ಈ ಬೇರೆ ಎಲ್ಲೂ ಹೋಗ್ಬೇಕಾದಿಲ್ಲ. ಆ ಪರಮಾತ್ಮನನ್ನ ಹುಡ್ಕೊಂಡು ನಾವು ಅಲ್ಲೋಗ್ಬೇಕು, ಇಲ್ಲೋಗ್ಬೇಕು, ಕ್ಷೇತ್ರಗಳನ್ನ ಹುಡುಕ್ಬೇಕು, ಅಥವಾ ಕಾಡಿಗೆ ಹೋಗಿ ತಪಸ್ ಮಾಡ್ಬೇಕು ಅನ್ನೋದು ಯಾವ್ದೂ ಇಲ್ಲ. ನಮ್ಮಲ್ಲೇ ಇದ್ದಾನೆ ಆ ಪರಮಾತ್ಮ. ನಮ್ಮಲ್ಲಿರೋ ಅಂತ ಆ ಪರಮಾತ್ಮನನ್ನ ನಾವು ಚಿಂತನೆ ಮಾಡ್ಬೇಕು. ಹೇಗೆ ಚಿಂತನೆ ಮಾಡ್ಬೇಕು ಅಂತಂದ್ರೆ, ಕಷ್ಟ ಪಡ್ಬೇಕು, ಕಠಿಣ ಪರಿಶ್ರಮ ಮಾಡ್ಬೇಕು, ಸಾಧನೆ ಮಾಡ್ಬೇಕು. ಇಂಥ ಅವಕಾಶ ಬೇರೆ ಯಾರಿಗೂ ಇಲ್ಲ, ಬೇರೆ ಯಾವ ಜೀವಿಗಳಿಗೂ ಇಲ್ಲ. ಅಂತ ಒಂದು ಬುದ್ಧಿಶಕ್ತಿಯನ್ನ ಈ ಮನುಷ್ಯನ್ಗೆ ಕೊಟ್ಟಿದ್ದಾನೆ. ದೇವಾನ ದೇವತೆಗಳಿಗೂ ಕೂಡ ಈ ಅವಕಾಶ ಇಲ್ಲ. ಆ ಪರಮಾತ್ಮನನ್ನ ಹಿಡಿಯೋ ಅಂತ ಅವಕಾಶ ಆ ದೇವಾನು ದೇವತೆಗಳಿಗೂ ಕೂಡ ಇಲ್ಲ. ಈ ಮನುಷ್ಯನಿಗೆ ಮಾತ್ರ ಅಂತ ಬುದ್ಧಿಶಕ್ತಿಯನ್ನು ಕೊಟ್ಟು, ನಿನ್ನ ಒಳಗೆ ಇದ್ದಾನೆ ಆ ಪರಮಾತ್ಮ, ನೀನ್ ಪ್ರಯತ್ನ ಪಡು, ಕಠಿಣ ಪರಿಶ್ರಮ ಮಾಡು, ನೀನೇ ಸಿಗ್ತಾನೆ ಅಂತ ಅಂದ್ಬಿಟ್ಟು ಆ ಅವಕಾಶವನ್ನ ಈ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ಏನ್ ಮಾಡ್ದ, ಸಾಧನೆ ಮಾಡ್ಬೇಕು. ಆ ಅದಕ್ಕೂ ಒಂದು ಮಾರ್ಗನ ಆ ಪರಮಾತ್ಮನೇ ನಮಗ್ ತೋರಿಸ್ಬಿಟ್ಟ. ಹೇಗ್ ತೋರಿಸ್ದ, ನಿರ್ಗುಣದಿಂದ ಸಗುಣ ರೂಪವನ್ನ ತಾಳ್ದ. ಆ ಸಗುಣ ರೂಪದಿಂದ ಏನಾಗತ್ತೆ, ನಾವು ಆ ಸಗುಣ ರೂಪವನ್ನ ಇಟ್ಕೊಂಡು ನಾವೇನ್ ಮಾಡ್ತೀವಿ, ಆ ಪರಮಾತ್ಮನನ್ನ ಆ ದಿವ್ಯ ರೂಪ ದಿವ್ಯ ನಾಮನ ಹಿಡ್ಕೊಂಡು ನಾವೇನ್ ಮಾಡ್ತೀವಿ, ಜಪ ಮಾಡ್ತೀವಿ, ಧ್ಯಾನ ಮಾಡ್ತೀವಿ. ಭಕ್ತಿಯಿಂದ ನಿರಂತರವಾಗಿ ನಾವು ಸಾಧನೆ ಮಾಡ್ತಾ ಹೋದಾಗ ಏನಾಗುತ್ತೆ, ನಮ್ಮ ಹೃದಯ ಕಮಲದಲ್ಲಿ ಆ ತತ್ವ ರೂಪದಿಂದ ಆ ಪರಮಾತ್ಮ ಅನ್ನೋ ಒಂದು ಜ್ಞಾನ ಅನ್ನೋದು ನಮ್ಮ ಹೃದಯದಲ್ಲಿ ಅರಳುತ್ತಾ ಹೋಗುತ್ತೆ. ಆ ಅರಳದಾಗ ಏನಾಗತ್ತೆ, ಇವನಲ್ಲಿ ಇರ್ತಕ್ಕಂಥ ಆ ಹೃದಯ ಕಮಲದಲ್ಲಿ ಯಾವಾಗ ಆ ಕಮಲ ಅರಳುತ್ತೋ ಆಗೇನಾಗತ್ತೆ, ಈ ಜೀವಿಯಲ್ಲಿ ಇರ್ತಕ್ಕಂಥ ಅಹಂ ಅನ್ನೋದು ಹೋಗುತ್ತೆ. ಆ ಅಹಂ ಅನ್ನೋದು ಹೋದಾಗ ಏನಾಗತ್ತೆ, ಈ ನಾನು ಅಂತ ನಾನೇನ್ ಅನ್ಕೊಂಡಿದ್ದೀನೋ, ಅಜ್ಞಾನದಿಂದ ನಾನೇನ್ ಅನ್ಕೊಂಡ್ಬಿಟ್ಟಿದ್ದೀನಿ, ಇಲ್ಲಿ ನಾನು ಶಾಶ್ವತವಾಗಿರ್ತೀನಿ, ಇದೆಲ್ಲ ನಂದು, ಈ ಜಗತ್ತು ಸತ್ಯ ಅಂತ ನಂಬ್ಕೊಂಡಿರ್ತಾನೆ. ಆದ್ರೆ ಆ ಹೃದಯ ಕಮಲದಲ್ಲಿ, ಆ ಹೃದಯದಲ್ಲಿ ಆ ಕಮಲ ಅನ್ನೋದು, ಆ ಪರಮಾತ್ಮನ ಕಮಲ ಅರಳ್ದಾಗ ಏನಾಗತ್ತೆ, ಓ ಇದ್ಯಾವುದು ಸತ್ಯ ಅಲ್ಲ, ನಾನು ಅಂತ ಏನ್ ಅನ್ಕೊಂಡಿದ್ದೀನೋ ಇದು ನಾನಲ್ಲ,
ಈ ದೇಹ ನಾನಲ್ಲ, ಈ ಮನಸ್ಸು ನಾನಲ್ಲ, ನಾನು ಆ ಸಚ್ಚಿದಾನಂದಾತ್ಮವಾದ ಶಿವಸ್ವರೂಪ, ನಾನು ಶಿವೋಹಂ ಶಿವೋಹಂ ಅನ್ನೋ ಒಂದು ತತ್ವದಲ್ಲಿ ಯಾವಾಗ ಲೀನ ಆಗ್ತಾನೋ ಅಂತ ಸ್ಥಿತಿಯಲ್ಲಿ ಆ ಪರಮಾತ್ಮ ಏನ್ ಮಾಡ್ತಾನೆ, ಈ ಸಾಧಕನನ್ನ ನಿರ್ಗುಣ ಬ್ರಹ್ಮವಾದ ತಾರಕತ್ವದೆಡೆಗೆ ಕರ್ಕೊಂಡೋಗ್ತಾನೆ. ಆ ಬ್ರಹ್ಮ ಆಗ ಆ ಸ್ಥಿತಿಯನ್ನು ಹೊಂದಿದಂತ ಸಾಧಕನನ್ನ ಆ ತಾರಕತ್ವದ ಕಡೆಗೆ ಕರ್ಕೊಂಡೋಗ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ನಾಮದಿಂದ ನಮ್ಗೆ ತಿಳಿದು ಬರುತ್ತೆ. ಲಲಿತಾ ಸಹಸ್ರನಾಮದಲ್ಲಿ ಮುಂದಿನ ನಾಮ 44ನೇ ನಾಮ. 44ನೇ ನಾಮ ಯಾವ್ದು ಬರುತ್ತೆ? ನಿರ್ಲೇಪ, ನಿರ್ಮಲ, ನಿತ್ಯ, ನಿರಾಕಾರ, ನಿರಾಕುಲ, ನಿರ್ಗುಣ, ನಿಷ್ಕಲ, ಶಾಂತ, ನಿಷ್ಕಾಮ, ನಿರುಪಪ್ಲವ ಅಂತಂದ್ಬಿಟ್ಟು 44ನೇ ನಾಮ ಬರ್ತಾ ಇದೆ. ಈ 44ನೇ ನಾಮದಲ್ಲಿ ನಿರ್ಲೇಪ ಅಂತ ಬಂತು. ನಿರ್ಲೇಪ, ಲೇಪ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಈ ಅಂಟುಗಳು, ಅದಕ್ಕೆ ಅರ್ಥ ಈ ಅಂಟುವಿಕೆ. ಆದರೆ ಈ ಜೀವಿ ಆ ಲೇಪನವನ್ನ ಅಂಟಿಸ್ಕೊಂಡು ಈ ಪ್ರಪಂಚದ ಏನು ಒಂದು ವ್ಯವಹಾರ ಇದೆಯೋ ಆ ಲೇಪನದಲ್ಲೇ ಎಲ್ಲ ತನ್ನ ಅಂಟಿಸ್ಕೊಂಡ್ಬಿಟ್ಟು ಅದರಲ್ಲಿ ತೊಳಲಾಡ್ತಾ ಇರ್ತಾನೆ. ಆದ್ರೆ ಮಾತೆಗೆ ಇದ್ಯಾವುದರ ಲೇಪನವೂ ಇಲ್ಲ, ಅವಳು ಯಾವ್ದಕ್ಕೂ ಅಂಟ್ಕೊಳ್ಳಲ್ಲ. ಈ ಮನುಷ್ಯನನ್ನು ತನ್ನ ಕರ್ಮ ಬಂಧನದಲ್ಲಿ ಇವನ್ ಪ್ರತಿನಿತ್ಯ ಏನ್ ಮಾಡ್ತಾನೆ, ಕರ್ಮಗಳನ್ನ ಮಾಡ್ತಾ ಹೋಗ್ತಾನೆ. ಆದ್ರಿಂದ ಏನಾಗುತ್ತೆ, ಇವನಿಗೆ ಪುಣ್ಯನೂ ಬರುತ್ತೆ, ಪಾಪನೂ ಬರುತ್ತೆ, ಎರಡು ಫಲಗಳನ್ನು ಇವನು ಹೊಂದುತ್ತಾನೆ. ಈ ಪಾಪಗಳನ್ನು ಹೊಂದಾಗ ಏನಾಗುತ್ತೆ, ಅವನಿಗೆ ಜ್ಞಾನ ಬರುತ್ತೆ. ಅಯ್ಯೋ ನಾನ್ ಬರೀ ಪಾಪ ಮಾಡ್ತಾ ಇದ್ದೀನಿ, ನಾನ್ ಪುಣ್ಯ ಗಳಿಸ್ಕೋಬೇಕು ಅಂತ ಅಂದ್ಬಿಟ್ಟು ಏನ್ ಮಾಡ್ತಾನೆ, ಅವನು ಪೂಜೆಗಳನ್ನ ಮಾಡ್ತಾನೆ, ಪುನಸ್ಕಾರಗಳನ್ನ ಮಾಡ್ತಾನೆ, ಯಜ್ಞಗಳು ಮಾಡ್ತಾನೆ, ದಾನಗಳು ಮಾಡ್ತಾನೆ, ಎಲ್ಲ ಮಾಡ್ತಾ ಹೋಗ್ತಾನೆ. ಅಯ್ಯೋ ನನಗ್ ಪುಣ್ಯ ಬರ್ಬೇಕು, ನನಗ್ ಪಾಪ ಹೋಗ್ಬೇಕು, ಮುಂದಿನ ಜನ್ಮಕ್ಕೆ ನಂಗೆ ಒಳ್ಳೇದಾಗ್ಬೇಕು ಅನ್ನೋ ಒಂದು ಕಾರಣಕ್ಕೆ ಏನ್ ಮಾಡ್ತಾನೆ, ಅವನು ಪುಣ್ಯವನ್ನ ಪಡ್ಕೊಳಕ್ಕೋಸ್ಕರ ಇವನ್ನೆಲ್ಲ ಮಾಡ್ತಾ ಹೋಗ್ತಾನೆ. ಯಜ್ಞ ಯಾಗಾದಿಗಳನ್ನ, ಪೂಜೆ ಪುನಸ್ಕಾರಗಳನ್ನ, ದಾನ ಧರ್ಮಗಳನ್ನ, ಇವುಗಳನ್ನೆಲ್ಲ ಮಾಡ್ತಾ ಹೋಗ್ತಾನೆ. ಆದ್ರೆ ಅವನು ಏನು ಪಡಿಬೇಕು ಅಂತ ಹೋಗ್ತಾನೋ ಅದು ಕೂಡ ಪಾಪವಾಗಿ ಪರಿಣಮಿಸುತ್ತೆ. ಏನ್ ಪುಣ್ಯನ ನಾನು ಪಡಿಬೇಕು ಅಂತ ಇದನ್ನೆಲ್ಲ ಮಾಡ್ತಾ ಹೋಗ್ತಾನೋ ಅದು ಕೂಡ ಪಾಪವಾಗಿ ಪರಿಣಮಿಸುತ್ತೆ. ಯಾಕೆ ಅಂತಂದ್ರೆ ಇವನು ಅದರಲ್ಲಿ ಫಲಾಪೇಕ್ಷೆನ ಹೊಂದಿರ್ತಾನೆ. ಫಲಾಪೇಕ್ಷೆ ಇಲ್ಲದೆ ಮಾಡುವಂತ ಏನಿದೆಯೋ ಅದೇ ಒಳ್ಳೇದು. ಆದ್ರೆ ಇವನು ಅದ್ರಲ್ಲೂ ಫಲಾಪೇಕ್ಷೆ ಇಟ್ಕೊಂಡಿರ್ತಾನೆ. ನನಗೆ ಯಾವ ಪಾಪನೂ ಬರ್ಬಾರ್ದು, ನಂಗೆ ಒಳ್ಳೇದಾಗ್ಬೇಕು ಅಂತ ಏನ್ ಅವನ ಉದ್ದೇಶ ಇರುತ್ತೋ ಅದು ಫಲಾಪೇಕ್ಷೆ ಅಂತಲೇ ಆಯ್ತು. ಆ ಫಲಾಪೇಕ್ಷೆಯಿಂದ ಏನಾಗುತ್ತೆ, ತಿರ್ಗಾ ಅವನು ಆ ಪುಣ್ಯಗಳೆಲ್ಲ ಹೋಗಿ ಆ ಪಾಪದಲ್ಲಿ ಸೇರ್ಕೊಳ್ಳುತ್ತೆ. ಯಾರು ಈ ಯಾವ ಫಲಾಪೇಕ್ಷೆ ಇಲ್ಲದೆ ಅಮ್ಮನನ್ನ ನಿರಂತರವಾಗಿ ಧ್ಯಾನ ಮಾಡ್ತಾರೋ ಅವ್ರಿಗೆ ಅಮ್ಮ ಒಳ್ಳೇದನ್ನ ಮಾಡ್ತಾಳೆ. ಅಂದ್ರೆ ಅವಳಿಗೆ ಒಳ್ಳೇದನ್ನ ಕರುಣಿಸ್ತಾಳೆ. ಹೇಗೆ ಅಂತಂದ್ರೆ ಈ ನೀರಿನಲ್ಲಿದ್ರು ಈ ಕಮಲದ ಎಲೆ ನೀರು ಅಂಟದಾಗೆ ಇರುತ್ತಂತೆ, ಆ ರೀತಿ ಅಮ್ಮ ಇದ್ದಾಳೆ. ಆ ಮಾತೆ ನಮ್ಮ ಆತ್ಮದಲ್ಲಿ ಇದ್ದಾಳೆ, ಆತ್ಮರೂಪಿಯಾಗಿ ನಮ್ಮ ಶರೀರದಲ್ಲಿ ಇದ್ದಾಳೆ. ಆದ್ರೂ ಕೂಡ ಅವಳು ಯಾವ ಪಾಪದ ಕರ್ಮದ ಬಂಧನಕ್ಕೂ ಒಳಗಾಗದೆ ಈ ನೀರಿನಲ್ಲಿ ಹೇಗೆ ಕಮಲದ ಎಲೆಗೆ ನೀರು ಅಂಟಲ್ವೋ, ನೀರಲ್ಲಿದ್ರು ಅದು ಎಲೆ ಹಾಗೆ ಇರುತ್ತೆ, ನೀರಲ್ಲೇ ಇರುತ್ತೆ, ಆದ್ರೂ ಆ ಎಲೆಗೆ ನೀರು ಅಂಟ್ತಾ ಇರಲ್ಲ. ಆ ರೀತಿ ನಮ್ಮ ಶರೀರದಲ್ಲಿ ಅಮ್ಮ ಇದ್ದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮಾತೆ ಶಿಷ್ಟರಕ್ಷಕಿ. ಯಾರು ಭಕ್ತರಿದ್ದಾರೋ ಆ ಮಾತೆನ್ನ ಯಾರು ಧ್ಯಾನ ಮಾಡ್ತಾರೋ ಅವ್ರನ್ನೆಲ್ಲ ರಕ್ಷಿಸ್ತಾ ಹೋಗ್ತಾಳೆ ಮಾತೆ. ಆ ರಕ್ಷಣೆ ಮಾಡ್ತಾ ಅಂತೋಳು ಮಾತೇನೆ. ಹಾಗೆ ದುಷ್ಟ ಶಿಕ್ಷಕಿ ಕೂಡ ಹೌದು. ಅಂತಂದ್ರೆ ಯಾರು ಈ ಸಮಾಜದ ಘಾತಕರಾಗಿ ರಾಕ್ಷಸತ್ವವನ್ನ ಹೊಂದಿರ್ತಾರೋ ಅವರನ್ನ ಸಂಹಾರ ಮಾಡೋಳು ಕೂಡ ಆ ಮಾತೇನೆ ಆಗಿರ್ತಾಳೆ. ಆದ್ರೂ ಕೂಡ ಆಕೆಗೆ ಯಾವುದೇ ಪಾಪದೋಷಗಳು ಅಂಟಲ್ಲ. ಈ ದೇಹಕ್ಕೆ ಮಾತ್ರ, ಈ ಆತ್ಮಸ್ವರೂಪಿಯಾದ ಈ ದೇಹಕ್ಕೆ ಮಾತ್ರ ಎಲ್ಲ ಪಾಪ ಪುಣ್ಯಗಳು ಅಂಟ್ತಾ ಹೋಗುತ್ತೆ.
ಆಮೇಲೆ ಮುಂದಿನ ನಾಮ ನಿರ್ಮಲ. ನಿರ್ಲೇಪ ಆಯ್ತು, ಇವಾಗ ನಿರ್ಮಲ ಅಂತ ಇದೆ. ನಿರ್ಮಲ ಅಂತ ಅಂದಾಗ ಮಲ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಮಲ ಅಂದ್ರೆ ಕೊಳಕು, ನಿರ್ಮಲ ಅಂತ ಅಂದ್ರೆ ಶುದ್ಧತೆ, ಶುದ್ಧ. ಅಂದ್ರೆ ನೋಡಿ, ನಿರ್ಮಲ ಅನ್ನೋದ್ರಲ್ಲಿ ಎರಡು ವರ್ಡ್ಗಳನ್ನ ನಾವು, ಎರಡು ವಾಕ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ನಿರ್ಮಲ, ಮಲ ಅಂದ್ರೆ ಕೊಳಕು, ನಿರ್ಮಲ ಅಂದ್ರೆ ಶುದ್ಧತೆ. ಮಾತೆ ಯಾವಾಗ್ಲೂ ಶುದ್ಧವಾಗಿರ್ತಕ್ಕಂಥವಳು. ಮಾತೆಗೆ ಯಾವುದೇ ಒಂದು ಕೊಳಕು ಅನ್ನೋದಿಲ್ಲ. ಆಕೆ ಯಾವಾಗ್ಲೂ ಪರಿಶುದ್ಧಳು ಮಾತೆ. ಆದ್ರೆ ಈ ಜೀವಿಯನ್ನು ಆ ಮಲದಿಂದ ಕೂಡಿರ್ತಾನೆ, ಆ ಮಲದಿಂದಲೇ ಕೂಡಿರ್ತಾನೆ. ಈ ಜೀವಿಗೆ ಯಾವಾಗ್ಲೂ ಆ ಮಲ ಅನ್ನೋದು ಅಂಟ್ಕೊಂಡಿರುತ್ತೆ. ಈ ಜೀವಿಯಲ್ಲಿ ನಾವು ಮೂರು ಮಲಗಳನ್ನ ಕಾಣ್ತಾ ಹೋಗ್ತೀವಿ. ಯಾವ್ಯಾವ್ದಪ್ಪ ಅಂತಂದ್ರೆ ಆಣವ ಮಲ, ಕಾರ್ಮಿಕ ಮಲ ಮತ್ತು ಮಾಯಾಮಲ ಅಂತ ಅಂದ್ಬಿಟ್ಟು ಈ ಮೂರು ಮಲಗಳನ್ನ ನಾವು ಈ ಜೀವಿಯಲ್ಲಿ ಕಾಣ್ತಾ ಹೋಗ್ತೀವಿ. ಅಂತಂದ್ರೆ ಆ ಆಣವ ಮಲ ಅಂತ ಹೇಳಿದ್ವಿ. ಈ ಆಣವ ಮಲ ಅಂತಂದ್ರೆ ಏನಪ್ಪ ಅಂತಂದಾಗ, ಈ ಜೀವಿ ಏನ್ ಮಾಡ್ತಾನೆ, ತಾನು ಜೀವನ ಮಾಡಕ್ಕೋಸ್ಕರ ಈ ಪಾಪ ಪುಣ್ಯಗಳನ್ನ ಮಾಡ್ತಾ ಹೋಗ್ತಾನೆ. ಅವನ್ಗೆ ಅರಿವೇ ಇರಲ್ಲ ನಾನು ಏನ್ ಮಾಡ್ತಿದ್ದೀನಿ ಅನ್ನೋ ಅರಿವು ಇಲ್ದಿರ ಈ ಪಾಪ ಪುಣ್ಯಗಳನ್ನೆಲ್ಲ ಮಾಡ್ತಾ ಹೋಗ್ತಾನೆ. ಏನು ಅವನು ಅವನಿಗೆ ಆ ಪಾಪ ಪುಣ್ಯಗಳ ಮಾಡಿದಾಗ ಏನಾಗತ್ತೆ, ಅವನಿಗೆ ಪುನರಪಿ ಮರಣ ಪುನರಪಿ ಜನನ ಅಂತಂದ್ರೆ ಅವನು ಹುಟ್ಟು ಸಾವು ಪುನರ್ಜನ್ಮ ಅನ್ನೋದು ಅವನಿಗೆ ಬಂದು ಹೋಗ್ತಾ ಇರುತ್ತೆ. ಈ ರೀತಿ ಅವನು ಏನೇನ್ ಕರ್ಮ ಮಾಡ್ತಾ ಇರ್ತಾನೋ, ಪಾಪ ಪುಣ್ಯಗಳನ್ನು ಮಾಡ್ತಾ ಇರ್ತಾನೋ, ಅವನು ಈ ದೇಹನ ಈ ಜನ್ಮದಲ್ಲಿ ತೊರಗಿತಾನೆ. ಆ ತೊರೆದಾಗ ಆ ಪಾಪ ಪುಣ್ಯಗಳೇನಾಗತ್ತೆ, ಆ ಗಂಟಾಗಿ ಒಂದು ಮೂಟೆ ಆಗ್ಬಿಟ್ಟು ಅವನ ಹಿಂದೆನೆ ಹೋಗ್ತಾ ಇರುತ್ತೆ. ಈ ಶರೀರನ ಸುಟ್ಟು ಹಾಕಿದ್ರು ಆ ಮೂಟೆ ಮಾತ್ರ ಹೋಗಲ್ಲ. ಆ ಕರ್ಮದ ಮೂಟೆ ಅನ್ನೋದು ಮುಂದಿನ ಜನ್ಮಕ್ಕೆ ತಿರ್ಗಾ ತಗಲ್ಕೊಳ್ಳುತ್ತೆ. ಈ ರೀತಿ ಪ್ರತಿ ಜನ್ಮದಲ್ಲಿ ಹಿಂದಿನ ಜನ್ಮದ ಒಂದು ಏನು ಕರ್ಮ ಇದೆಯೋ ಆ ಕರ್ಮಗಳು ಆ ಜನ್ಮ ನಾವು ಪುನರ್ಜನ್ಮ ಅಂತ ಏನ್ ಪಡ್ಕೊಂಡಿದೀವೋ ಈ ಜನ್ಮಗಳನ್ನ ನಾವು ಪಡಿತಾ ಹೋದಾಗ ಆ ಮೂಟೆ ಅದ್ರ ಹಿಂದೆನೇ ಬರುತ್ತೆ. ಈ ಶರೀರ ಹೋದ್ರೂ ಕೂಡ ಆ ಮೂಟೆ, ಆ ಕರ್ಮದ ಒಂದು ಮೂಟೆ ಅನ್ನೋದು ಹೋಗಿರಲ್ಲ. ಇದಕ್ಕೆ ನಾವೇನಂತ ಕರಿತೀವಿ, ಆಣವ ಮಲ. ಇಂಥ ಮಾಲಿನ್ಯವನ್ನ ನಾವು ಆಣವ ಮಲ ಅಂತ ಅಂದ್ಬಿಟ್ಟು ಕರಿತೀವಿ. ಆಣವ ಮಲ ಆದ್ಮೇಲೆ ಎರಡನೇದು ಕಾರ್ಮಿಕ ಮಲ. ಕಾರ್ಮಿಕ ಮಲ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಅದನ್ನ ನಾವು ಈ ಜನ್ಮದಲ್ಲೇ ಪಡಿತೀವಿ. ಅಂತಂದ್ರೆ ಈ ಜನ್ಮದಲ್ಲಿ ನಾವು ಏನು ಈ ಪ್ರಸ್ತುತವಾದ ಜನ್ಮ ಇದೆಯೋ ಈ ಮನುಷ್ಯನ ಜನ್ಮದಲ್ಲಿ, ಈ ಮನುಷ್ಯ ಅಂದ್ಮೇಲೆ ಅವನಿಗೆ ಆಸೆಗಳು ಅನ್ನೋದು ತುಂಬಾ ಇರುತ್ತೆ. ಅಯ್ಯೋ ನನ್ ಮಕ್ಳು ಚೆನ್ನಾಗಿರ್ಬೇಕು, ಮೊಮ್ಮಕ್ಳು ಚೆನ್ನಾಗಿರ್ಬೇಕು, ಅವ್ರಿಗೆ ನಾನು ಆಸ್ತಿ ಮಾಡಿಡ್ಬೇಕು, ಅದ್ ಮಾಡಿಡ್ಬೇಕು, ಇದ್ ಮಾಡಿಡ್ಬೇಕು ಅನ್ನೋ ಒಂದು ಆಸೆಯಿಂದ ಏನ್ ಮಾಡ್ತೀವಿ, ನಾವು ಕರ್ಮಗಳನ್ನ ಮಾಡ್ತಾ ಹೋಗ್ತೀವಿ. ಆ ಕರ್ಮಗಳನ್ನ ಮಾಡಿದಾಗ ಏನಾಗುತ್ತೆ, ನಮ್ಗೆ ಅರಿವಿರಲ್ಲ. ಆ ಆಸೆ ಅನ್ನೋದು ಏನ್ ಮಾಡುತ್ತೆ, ನಮ್ಮನ್ನ ಮಾಯೆಯಿಂದ ಆ ಕಡೆ ತಳ್ಳುತ್ತೆ. ಆ ತಳ್ಳಿದಾಗ ನಾವು ಆ ಕರ್ಮನ ಮಾಡ್ತೀವಿ. ಅದು ಈ ಜನ್ಮದ ಕರ್ಮ. ಆ ಕರ್ಮನ ನಾವೇನಂತೀವಿ, ಆ ಕರ್ಮ ನಮ್ಗೆ ಮೂಟೆಯಾಗಿ ಸುತ್ಕೊಳುತ್ತೆ. ಆದ್ರೆ ಈಗ ಮಾಡಿರ್ತೀವಿ, ನಮ್ಗೆ ಅರಿವಿಲ್ದಿರ ಈ ಜನ್ಮದಲ್ಲಿ ಆ ಕರ್ಮವನ್ನ ಮಾಡಿರ್ತೀವಿ. ಅದಕ್ಕೆ ಕಾರ್ಮಿಕ ಮಲ, ಆ ಮಾಲಿನ್ಯಕ್ಕೆ ನಾವೇನಂತೀವಿ, ಕಾರ್ಮಿಕ ಮಲ ಅಂತ ಕರಿತೀವಿ. ಮೂರನೇದಾಗಿ ಮಾಯಾಮಲ ಅಂತ ಹೇಳ್ತೀವಿ. ಈ ಮಾಯಾಮಲ ಅನ್ನೋದು ಯಾವ್ದ್ರಿಂದ ಬರುತ್ತಪ್ಪ ಅಂತೆ, ಮನಸ್ಸಿನ ಸಂಸರ್ಗದಿಂದ ಉಂಟಾಗತ್ತಂತೆ ಈ ಮಾಯಾಮಲ ಅನ್ನೋದು. ಅಂತಂದ್ರೆ ಈ ಮನಸ್ಸು ಅನ್ನೋದು ತುಂಬಾ ಚಂಚಲವಾದ್ದು. ಈ ಮನಸ್ಸು ಏನೋ ಒಂದು ನಿರ್ಧಾರ ಮಾಡಿದಾಗ ಅದೇನ್ ಮಾಡುತ್ತೆ, ಬುದ್ಧಿ ಕಳ್ಸುತ್ತೆ. ನಾನು ಇಂಥ ಕೆಲಸ ಮಾಡ್ತಾ ಇದ್ದೀನಿ ಅಂದಾಗ ಆ ಬುದ್ಧಿ ನಿರ್ಧಾರ ಮಾಡುತ್ತೆ, ನೀನ್ ಮಾಡ್ಬೇಡ ಆ ಕೆಲ್ಸನ, ಅದ್ ಸರಿಯಾಗಿಲ್ಲ ಅಂತ ಹೇಳುತ್ತೆ. ಆದ್ರೂ ಆ ಮನಸ್ಸು ಅದನ್ನ ಒಪ್ಕೊಳ್ಳಲ್ಲ. ತನ್ನದೇ ನಡಿಬೇಕು, ತಾನು ಏನ್ ಬಯಸ್ತೀನೋ ಅದನ್ನ ನಾನು ಪಡಿಲೇಬೇಕು ಅನ್ನೋ ಒಂದು ಉತ್ಕಟ ಆಸೆಯಿಂದ ಏನ್ ಮಾಡುತ್ತೆ, ಅದು ತನ್ನ ಆಸೆನ ತೀರ್ಸ್ಕೊಳಕ್ಕೋಸ್ಕರ ಅದು ಮಾಡ್ತಾ ಹೋಗುತ್ತೆ. ಅದರ ರೀತಿನೇ ಅದು ಮಾಡ್ತಾ ಹೋಗುತ್ತೆ. ಆ ಮನಸ್ಸಿನ ಪ್ರಕಾರನೇ, ಮನಸ್ಸು ಏನ್ ಬಯಸ್ತಾ ಇದೆಯೋ ಅದ್ರ ಪ್ರಕಾರನೇ ಅದು ಮಾಡ್ತಾ ಹೋಗುತ್ತೆ.
ಇದಕ್ಕೊಂದು ಉದಾಹರಣೆ ಅಂತಂದ್ರೆ ರಾವಣಾಸುರ. ರಾವಣಾಸುರ ಅನ್ನೋನು ಒಳ್ಳೆ ಧೈರ್ಯಶಾಲಿ, ಒಳ್ಳೆ ಬಲಶಾಲಿ, ಒಳ್ಳೆ ಬುದ್ಧಿವಂತ, ಒಳ್ಳೆ ರಾಜ್ಯಭಾರನು ಕೂಡ ಮಾಡ್ತಾ ಇದ್ದ. ಆದರೆ ಅವನ ಆ ಮನಸ್ಸಿನ ಒಂದು ಮಾಯೆಯಿಂದ, ಆ ಮನಸ್ಸು, ಅವನು ಹೆಂಡತಿ ಮಂಡೋದರಿ ಅನ್ಬಿಟ್ಟು, ಅವಳು ಸೀತೆ ತರನೇ ಅಷ್ಟೇ ಪತಿವ್ರತೆ, ಅಷ್ಟೇ ಸೌಂದರ್ಯವತಿ ಆಗಿದ್ರು ಕೂಡ ಸೀತೆಯ ಮೇಲೆ ಅವನಿಗೆ ಒಂದು ಅಭಿಮಾನ ಅನ್ನೋದು ಹುಟ್ಕೊಂಡು ಸೀತೆನ ತಾನು ಪಡಿಬೇಕು ಅನ್ನೋ ಒಂದು ಮನಸ್ಸಿನಿಂದ ಏನ್ ಮಾಡ್ತಾನೆ, ಸೀತೆನ ತಗೊಂಡೋಗಿ ವನವಾಸ ಇದ್ರಲ್ಲಿ ಇಟ್ಕೊಳ್ತಾನೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಮಾಯೆ, ಈ ಮನಸ್ಸಿನ ಮಾಯೆ ಅನ್ನೋದು ಇದಕ್ಕೆ ಕಾರಣ ಆಗಿ ಅವನನ್ನ ಆ ಜೀವನವನ್ನ ಹಾಳು ಮಾಡುತ್ತೆ. ಆದ್ರಿಂದ ಈ ಮಾಯಾಮಲ ಅನ್ನೋದು ಕೂಡ ಒಂದು ಈ ಮನುಷ್ಯನಿಗೆ ಒಂದು ದುಷ್ಟವಾದಂತ ಒಂದು ಶಕ್ತಿ, ದುಷ್ಟ ಶಕ್ತಿ, ಇದೊಂದು ದುಷ್ಟ ಮಾಲಿನ್ಯ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ರೀತಿಯಲ್ಲಿ ಆ ಪರಮಾತ್ಮ ಎಷ್ಟು ಶುದ್ಧವಾಗಿದ್ದಾನೆ, ಅವನಿಗೆ ಯಾವುದೇ ಒಂದು ಮಾಲಿನ್ಯ ಅನ್ನೋದೇ ಇಲ್ಲ, ಶುದ್ಧವಾದಂತವನು. ಈ 3 ಮಾಲಿನ್ಯಗಳಿಂದ ಅವನು ಪರಿಶುದ್ಧವಾಗಿರೋನು ಆ ಪರಮಾತ್ಮ, ಆ ಶಿವ. ಅದಕ್ಕೆ ನಾವು ಒಂದು ಸ್ತೋತ್ರನ, ನಿಮ್ಗೆಲ್ರಿಗೂ ಗೊತ್ತಿದೆ, ಆ ಸ್ತೋತ್ರ ಪ್ರಚಲಿತವಾದಂತ ಸ್ತೋತ್ರ ಯಾವ್ದಪ್ಪ ಅಂತಂದ್ರೆ ನಿರ್ಮಲ ಭಾಷಿತ ಶೋಭಿತ ಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ ಅಂತ ಅಂದ್ಬಿಟ್ಟು ನಿಮ್ಗೆಲ್ರಿಗೂ ಗೊತ್ತಿದೆ. ಅಂದ್ರೆ ಎಷ್ಟು ನಿರ್ಮಲವಾಗಿರ್ತಾನೆ ಆ ಶಿವ ಅಂತ ಅಂದ್ಬಿಟ್ಟು ಆ ಸ್ತೋತ್ರನ ನಾವು ಯಾವಾಗ್ಲೂ ಪಠನೆ ಮಾಡ್ತಿರ್ತೀವಿ. ಆದ್ರೆ ಆ ಶುದ್ಧತೆ ಈ ಮನುಷ್ಯನಲ್ಲಿ ಬರಲ್ಲ. ಯಾಕೆ ಅಂತಂದ್ರೆ ಇವನು ಆ ಶುದ್ಧತೆನ ಹೊಂದಿಲ್ಲ, ಇವನು ಉಪಾಧಿಯಾಗಿರೋದ್ರಿಂದ ಅದನ್ನೆಲ್ಲ ಇವನು ಅನುಭವಿಸ್ಲೇಬೇಕಾಗತ್ತೆ. ಆದ್ರೆ ಅದೇ ಶರೀರದಲ್ಲಿ, ಈ ಉಪಾಧಿಯಲ್ಲಿ ಆತ್ಮರೂಪಿಯಾಗಿರ್ತಕ್ಕಂಥ ಮಾತೆ ಇದ್ಯಾವುದರ ಒಂದು ಮಾಲಿನ್ಯವನ್ನು ಕೂಡ ಅವಳು ಹೊಂದಿಲ್ಲ. ಅವಳು ಪರಿಶುದ್ಧವಾಗಿರ್ತಾಳೆ, ಆತ್ಮರೂಪಿಯಾಗಿದ್ರು ಅವಳು ಪರಿಶುದ್ಧವಾಗಿರ್ತಾಳೆ ಅಂತ ಅಂದ್ಬಿಟ್ಟು ಇದರಲ್ಲಿ ಹೇಳಿದೆ. ನಿರ್ಮಲ ಆದ್ಮೇಲೆ ನಿತ್ಯ ಅಂತ ಇದೆ. ನಿತ್ಯ ಅಂತಂದ್ರೆ ಅಮ್ಮ, ಆ ಮಾತೆ ಯಾವಾಗಲೂ ಆದಿ ಮಧ್ಯ ಅಂತ್ಯಗಳಿಲ್ಲದೆ ಶಾಶ್ವತ ಸ್ವರೂಪಗಳು. ಆದ್ರೆ ಈ ಜೀವಿಗೆ ಶಾಶ್ವತನೇ ಇಲ್ಲ. ಹುಡ್ತಾನೆ, ಮಧ್ಯದಲ್ಲಿ ಅವನ್ಗೆ ವಯಸ್ಸು ಬರುತ್ತೆ, ಮಗು ಆಗ್ತಾನೆ, ವಯಸ್ಸು ಬರುತ್ತೆ, ಯುವಕ ಆಗ್ತಾನೆ, ಆಮೇಲೆ ಮುದುಕ ಆಗ್ತಾನೆ, ಆಮೇಲೆ ತನ್ನ ಅಶಾಶ್ವತವನ್ನ ಹೊಂದುತ್ತಾನೆ. ಅಂದ್ರೆ ಶಾಶ್ವತ ಅನ್ನೋದು ಈ ಜೀವಿಗೆ ಇಲ್ಲ. ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ವಸ್ತುವಿಗೂ ಶಾಶ್ವತ ಅನ್ನೋದೇ ಇಲ್ಲ. ಆ ಮಾತೆಗೆ ಮಾತ್ರ ಶಾಶ್ವತ ಸ್ವರೂಪಗಳು. ಅವಳಿಗೆ ಯಾವುದೇ ಒಂದು ಅಶ್ವಾಶ್ವತೆ ಅನ್ನೋದಿಲ್ಲ. ಅವಳು ಈ ಶರೀರದಲ್ಲಿ ಆತ್ಮರೂಪಿಯಾಗಿದ್ರು ಕೂಡ ಅವಳು ಅವಿನಾಶಿ ಅಂತ ಹೇಳ್ತಾರೆ. ಅವಿನಾಶಿ ವಾಹತಿ ಹಯಂ ಆತ್ಮ ಅಂತ ಹೇಳ್ತಾರೆ. ಅಂದ್ರೆ ಈ ಆತ್ಮಕ್ಕೆ ಸಾವಿಲ್ಲ. ಈ ಜೀವಿಗೆ ಸಾವಿದೆ, ಆದ್ರೆ ಆತ್ಮಕ್ಕೆ ಸಾವಿಲ್ಲ. ಯಾರು ಈ ನಾಶ ಹೊಂದೋ ಶರೀರದ ಮೂಲಕ ಆ ಅವಿನಾಶಿಯಾದಂತ ಆ ಮಾತೆನ ಅರಿತರು, ಅವರು ಉತ್ತಮವಾದವರು, ಶ್ರೇಷ್ಠವಾದವರು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವನೇ ಉತ್ತಮವಾದಂತ, ಯಾರು ಆ ಅವಿನಾಶಿಯಾಗಿರ್ತಾಳೆ ಅಂದ್ರೆ ಆತ್ಮ ಅನ್ನೋದು ಅವಿನಾಶಿ, ಅದಕ್ಕೆ ಸಾವಿಲ್ಲ. ಈ ದೇಹಕ್ಕೆ ಮಾತ್ರ ಸಾವು. ಇಂಥ ಸಾವು ಪಡೆದಿರ್ತಕ್ಕಂಥ ಇಂಥ ದೇಹದ ಮೂಲಕ ಆ ಅವಿನಾಶಿಯಾದ ಮಾತೇನ ಯಾರು ಹೊಂದುತ್ತಾರೋ, ಕಾಣ್ತಾರೋ, ಅಂಥವರು ಉತ್ತಮರು ಮತ್ತು ಶ್ರೇಷ್ಠರು ಅಂತ ಅಂದ್ಬಿಟ್ಟು ಕರೀತಾರೆ. ಅಂತ ವ್ಯಕ್ತಿನ ಶ್ರೇಷ್ಠರು ಮತ್ತು ಉತ್ತಮವಾದರು ಅಂತ ಕರೀತಾರೆ. ಈ ರೀತಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಯಲ್ಲಿ ನಾವು 3 ಗುಣಗಳನ್ನ ಕಾಣ್ತೀವಿ. ಯಾರು ಅಂತ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ನಾವು 3 ಗುಣಗಳನ್ನ ಕಾಣ್ತಾ ಹೋಗ್ತೀವಿ. ಯಾವುದು ಆ ಗುಣ ಅಂತಂದ್ರೆ, ಒಂದು ಪ್ರಚಾರ, ಒಂದು ಆಚಾರ
ಮತ್ತೊಂದು ವಿಚಾರ ಅನ್ನೋ ಮೂರು ಗುಣಗಳು ಅಂತ ವ್ಯಕ್ತಿಯಲ್ಲಿ ಯಾರು ಶ್ರೇಷ್ಠವಾಗಿರ್ತಾರೋ, ಉತ್ತಮವಾಗಿರ್ತಾರೋ, ಅವಿನಾಶಿಯಾಗಿರ್ತಕ್ಕಂಥ ಆ ಆತ್ಮವನ್ನ ಹೊಂದಕ್ಕೆ ಪ್ರಯತ್ನ ಮಾಡಿ ಆ ಆತ್ಮವನ್ನು ತಿಳ್ಕೊಂಡಿರ್ತಾರೋ ಅಂಥವ್ರಲ್ಲಿ ನಾವು ಮೂರು ಗುಣಗಳನ್ನ ಕಾಣ್ತಾ ಹೋಗ್ತೀವಿ. ಅದ್ ಯಾವ್ಯಾವ್ದಪ್ಪ ಅಂತಂದ್ರೆ ಆಚಾರ, ವಿಚಾರ, ಪ್ರಚಾರ ಅನ್ನೋವಂಥ ಮೂರು ಗುಣಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಆಚಾರ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಮೊದಲಿಗೆ ಪ್ರಚಾರ ಅನ್ನೋದ್ ತಗೊಳ್ಳೋಣ. ಪ್ರಚಾರ ಅಂತ ಅಂದ್ರೆ ಏನು ಅಂತಂದ್ರೆ, ಆ ಭಗವಂತನ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ. ಆ ಭಗವಂತ ಯಾರು, ಅವನು ಹೇಗಿದ್ದಾನೆ, ಅವನು ಅವನು ನಮ್ಮಲ್ಲಿ ಯಾವ ರೂಪದಲ್ಲಿದ್ದಾನೆ, ಈ ದೇಹದಲ್ಲಿ ಯಾವ ರೂಪದಲ್ಲಿದ್ದಾನೆ ಅಂತ ಅಂದ್ಬಿಟ್ಟು ಅದನ್ನ ತಿಳ್ಕೋಬೇಕು. ಅದನ್ನ ತಿಳ್ಕೊಬೇಕಾದ್ರೆ ನಾವೇನ್ ಮಾಡ್ಬೇಕು? ವೇದಗಳನ್ನ ಓದ್ಬೇಕು, ಉಪನಿಷತ್ತುಗಳನ್ನ ತಿಳಿಬೇಕು. ಮತ್ತೆ ಎಲ್ಲಾರ ಉಪನ್ಯಾಸಗಳು ನಡೀತಾ ಇದ್ರ ಅಲ್ಲೋಗಿ ಆ ಆಧ್ಯಾತ್ಮಿಕದ ಬಗ್ಗೆ ತಿಳ್ಕೋಬೇಕು, ಆ ಪರಮಾತ್ಮನ ಬಗ್ಗೆ. ಇವುಗಳಲ್ಲಿ ತಿಳ್ಕೊಂಡಾಗ್ಲೇ ನಾವು ಆ ಪರಮಾತ್ಮನ ಜ್ಞಾನವನ್ನ ನಾವು ಹೊಂದೋದು. ಇಲ್ಲದೆ ಇದ್ರೆ ಸುಮ್ನೆ ನಾವು ಒಳಗಡೆ ಕೂತಿದ್ರೆ ನಮ್ಗೆ ಆ ಪರಮಾತ್ಮನ ಜ್ಞಾನ ಹೇಗ್ ಬರುತ್ತೆ? ಅದು ಬರ್ಬೇಕು ಅಂದ್ರೆ ಆ ವೇದಗಳ ಮುಖಾಂತರ, ಆ ವೇದ ವಾಕ್ಯಗಳೇನಿದೆ ಅದನ್ನ ನಾವು ನಂಬಬೇಕು. ಆ ವೇದಗಳನ್ನ ನಂಬಿದಾಗ, ವೇದ, ಉಪನಿಷತ್ತು, ಮತ್ತೆ ಉಪನ್ಯಾಸಗಳು, ಭಾಗವತ, ಇವನ್ನೆಲ್ಲ ನಾವು ತಿಳ್ಕೊಂಡಾಗ ಏನಾಗುತ್ತೆ? ಆ ಪರಮಾತ್ಮನ ಬಗ್ಗೆ ಒಂದು ಜ್ಞಾನ ಅನ್ನೋದು ನಮ್ಮಲ್ಲಿ ಮೂಡ್ತಾ ಹೋಗುತ್ತೆ. ಇದನ್ನ ನಾವೇನಂತ ಕರಿತೀವಿ? ಪ್ರಚಾರ ಅಂತ ಕರಿತೀವಿ. ಹೀಗೆ ನಾವು ಆ ಜ್ಞಾನನ ಪಡ್ಕೊಂಡ್ವಿ. ಈಗ ನಾವೇ ಗುರುಗಳ ಹತ್ರ ಬಂದ್ವಿ, ಪ್ರಭುಜಿಯವರ ಹತ್ರ ಬಂದಾಗ ನಮ್ಗೆ ಎಷ್ಟು ಜ್ಞಾನ ಬಂತು. ಆ ಪರಮಾತ್ಮ ಅಂದ್ರೇನು, ನನ್ನಲ್ಲಿ ಆತ್ಮ ಅನ್ನೋದು ಹೇಗಿದೆ ಅನ್ನೋ ವಿಚಾರ ಆ ಪ್ರಭುಜಿಯವ್ರು ನಮ್ಗೆ ತಿಳಿಸ್ತಾ ಬಂದ್ರು. ಆ ತಿಳಿಸ್ದಂತ ಒಂದು ಏನು ನಾವು ಜ್ಞಾನನ ಪಡ್ಕೊಂಡ್ವಿ ಅದನ್ನ ನಾವು ಬೇರೆಯವ್ರಿಗೆ ತಿಳಿಸ್ತಾ ಹೋಗ್ಬೇಕು. ಅದನ್ನ ಏನಂತೀವಿ ನಾವು? ಪ್ರಚಾರ ಅಂತ ಹೇಳ್ತೀವಿ. ನಾವು ತಿಳ್ಕೊಂಡಂತ ಒಂದು ಜ್ಞಾನವನ್ನ ನಾವು ಬೇರೆಯವ್ರಿಗೆ ತಿಳಿಸಿದಾಗ ಅದನ್ನ ಪ್ರಚಾರ ಅಂತ ಹೇಳ್ತೀವಿ. ನಾವು ತಿಳ್ಕೋಬೇಕು ಆ ಜ್ಞಾನನ, ಮತ್ತು ಅದನ್ನ ಬೇರೆಯವ್ರಿಗೂ ನಾವು ತಿಳಿಸ್ತಾ ಹೋಗ್ಬೇಕು. ಇದನ್ನ ಪ್ರಚಾರ ಅಂತ ಹೇಳಿದ್ವಿ. ಎರಡನೇದು ಆಚಾರ. ಆಚಾರ ಅಂತ ಅಂದಾಗ ಏನು ನಾವು ಆ ಜ್ಞಾನನ ಪಡ್ಕೊಂಡ್ವಿ, ಆ ಪರಮಾತ್ಮನ ಜ್ಞಾನನ ವೇದದ ಮುಖಾಂತರ, ಉಪನಿಷತ್ತುಗಳ ಮುಖಾಂತರ, ಈ ಉಪದೇಶಗಳನ್ನ ಕೇಳೋದ್ರ ಮುಖಾಂತರ, ಗುರುಗಳ ಮುಖಾಂತರ ಯಾವಾಗ ನಾವು ಆ ಜ್ಞಾನನ ಹೊಂದಿದ್ವು, ಆ ಧರ್ಮ ಏನು, ಆ ಪರಮಾತ್ಮನ ಒಂದು ಧರ್ಮ ಏನಿದೆ ಅದನ್ನ ನಾವು ಅಳವಡಿಸ್ಕೊತಾ ಹೋಗ್ಬೇಕು. ನಮ್ಮ ಜೀವನದಲ್ಲಿ ಸುಮ್ನೆ ಕೇಳ್ಬಿಟ್ಟು ನಾವು ಬೇರೆ ಏನೋ ದುಷ್ಟತನವನ್ನ ಮಾಡ್ತಾ ಹೋದ್ರೆ, ಈ ಶರೀರದಿಂದ ನಾವು ಬೇರೆ ಏನೋ ನಡ್ಕತಾ ಹೋದ್ರೆ ಪ್ರಯೋಜನ ಇಲ್ಲ. ಅದನ್ನೇನ್ ಮಾಡ್ಬೇಕು? ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಏನು ಆ ವೇದಗಳು ಹೇಳಿದೆ, ಗುರುಗಳು ಹೇಳಿದ್ದಾರೆ, ಅದ್ರ ಪ್ರಕಾರ ನಾವು ನಡೀತಾ ಹೋಗ್ಬೇಕು. ನಮ್ಮ ಜೀವನವನ್ನ ಯಾವಾಗ ನಾವು ಮಾರ್ಪಾಟ್ ಮಾಡ್ಕತೀವೋ ಅದೇ ದೇವ್ರು. ದೇವ್ರು ಅನ್ನೋನ್ನ, ಆ ತತ್ವನ ನಾವು ತಿಳ್ಕೊಂಡ್ವಿ, ಆ ತತ್ವನ ನಮ್ಮ ಅಳವಡಿಸ್ಕೊಂಡು ಆ ತತ್ವದ ಪ್ರಕಾರ ನಾವು ನಡೀತಾ ಹೋಗ್ಬೇಕು. ಆ ತತ್ವದ ಪ್ರಕಾರ ನಾವು ನಡೀತಾ ಹೋದಾಗ ಆ ಭಗವಂತ ನೋಡ್ತಾನೆ, ಓ ಇವನು ಒಳ್ಳೆಯ ಒಂದು ವ್ಯಕ್ತಿ, ಇವನು ಸಮಾಜದಲ್ಲಿ ಉತ್ತಮವಾದಂತ ಒಂದು ವ್ಯಕ್ತಿ ಅಂತ ಅಂದ್ಬಿಟ್ಟು ಕನಿಕರಿಸಿ ಅವನ ಕೃಪೆನ ನಮ್ಮ ಮೇಲ್ ಬೀರ್ತಾನೆ. ಇಲ್ಲ ಅನ್ಬಿಟ್ರೆ ನಾವು ಸುಮ್ನೆ ಏನೋ ಪುಸ್ತಕದಲ್ಲಿ ನಾವು ತಿಳ್ಕೊಂಡ್ವಿ, ಆ ವೇದ ಅಂದ್ರೆ ಇದು, ಆ ದೇವ್ರು ಅಂದ್ರೆ ಇದು, ಅವನು ಹಾಗಿದ್ದಾನೆ ಹೀಗಿದ್ದಾನೆ ಅಂತ ತಿಳ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಆ ಭಗವಂತ ಅವನ ಕಾರ್ಯಗಳೇನು ಅದನ್ನ ನಾವು ಜೀವನದಲ್ಲಿ ನಡೆಸ್ತಾ ಹೋದಾಗ ಏನಾಗುತ್ತೆ? ನಮ್ಗೆ ಒಳ್ಳೇದಾಗ್ತಾ ಹೋಗುತ್ತೆ. ಈ ಜೀವನ ಅನ್ನೋದು ತುಂಬಾ ಅತ್ಯುತ್ತಮ, ಮನುಷ್ಯ ಜೀವನ ಅನ್ನೋದು ಅತ್ಯುತ್ತಮವಾದಂತ ಜೀವನ. ಇಂಥ ಜೀವನ ನಮ್ಗೆ ಮತ್ತೆ ದೊರೆಯುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಈಗ ಸಿಕ್ಕದಾಗಿ ಏನ್ ಮಾಡ್ಬೇಕು? ನಾವು ಆ ಜೀವನವನ್ನ ಸಾರ್ಥಕ ಮಾಡ್ಕೋಬೇಕು. ಆ ಸಾರ್ಥಕ ಮಾಡ್ಕೋಬೇಕಾದಾಗ ಏನು ನಾವು ಆಧ್ಯಾತ್ಮಿಕತೆಯನ್ನ, ಜ್ಞಾನವನ್ನ ನಾವು ಹೊಂದಿದ್ದೀವೋ ಆ ಜ್ಞಾನವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊತಾ ಹೋಗ್ಬೇಕು. ಆ ಅಳವಡಿಸ್ಕೊಂತ ಹೋದಾಗ ನಮ್ಗೆ ಒಳ್ಳೆ ಒಂದು ಫಲ ಅನ್ನೋದು ಸಿಕ್ಕತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಪ್ರಚಾರ ಆಯ್ತು, ಆಚಾರ ಆಯ್ತು. ಈಗ ವಿಚಾರ. ವಿಚಾರ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ, ವಿಚಾರ ಅಂದ್ರೆ ಚಿಂತನೆ ಅಂತ ಹೇಳ್ತಾರೆ.
ವಿಚಾರ ಅಂದ್ರೆ ಚಿಂತನೆ. ಚಿಂತನೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಆ ಪರಮಾತ್ಮನನ್ನ ನಾವು ಹೇಗೆ ಹೊಂದಬೇಕು, ಆ ಪರಮಾತ್ಮನನ್ನ ನಾವು ಕಾಣ್ಬೇಕು, ನಾವು ಆ ಜ್ಞಾನನ ತಿಳ್ಕೋಬೇಕು ಅಂತಂದಾಗ ಅದ್ರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಹೋಗ್ಬೇಕು. ಆ ಪರಮಾತ್ಮನ ಬಗ್ಗೆ ಚಿಂತನೆ ಮಾಡ್ತಾ ಹೋಗ್ಬೇಕು. ಆ ಪರಮಾತ್ಮ ಹೇಗಿದ್ದಾನೆ, ಅವನನ್ನ ಹೇಗೆ ಹೊಂದ್ಬೋದು, ಆ ಅದಕ್ಕಾಗಿ ನಾವು ಏನೇನು ಸಾಧನೆಗಳನ್ನ ಮಾಡ್ತಾ ಹೋಗ್ಬೇಕು ಅನ್ನೋ ವಿಚಾರಗಳನ್ನ ನಾವು ತಿಳಿಯೋದಕ್ಕೆ ಏನಂತೀವಿ, ವಿಚಾರ ಅಂತೀವಿ, ಅಥವಾ ಚಿಂತನೆನೇ ವಿಚಾರ ಅಂತೀವಿ. ಆ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ವಿಚಾರ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಈಗ ಮುಂದಿನ ನಾಮ ಯಾವ್ದಾಯ್ತು? ನಿರಾಧಾರ, ನಿರಾಕಾರ. ಮುಂದಿನ ನಾಮ ನಿರ್ಲೇಪ, ನಿರ್ಮಲ, ನಿತ್ಯ, ನಿರಾಕಾರ ಅಂತ ಆಯ್ತು. ಇವಾಗ ಮುಂದಿನ ನಾಮ ನಿರಾಕಾರ ಅಂತ ಅಂದ್ರೆ ಏನಪ್ಪ? ಮಾತೆ ನಿರಾಕಾರವಾಗಿರುವಂತಳು. ಮಾತೆಗೆ ರೂಪ ಇಲ್ಲ, ಪರಬ್ರಹ್ಮನಿಗೆ ರೂಪ ಅನ್ನೋದಿಲ್ಲ, ಅವನ್ ನಿರ್ವಿಕಾರ, ಅವನ್ಗೆ ಯಾವುದೇ ರೂಪ, ಯಾವುದೇ ನಾಮ ಯಾವುದೂ ಇಲ್ಲ. ಆದ್ರೆ ಈ ಭಕ್ತರನ್ನ ಉದ್ಧಾರ ಮಾಡಕ್ಕೋಸ್ಕರ, ಈ ಭಕ್ತರನ್ನ ಅಲ್ಲಿಗೆ ತಗೊಳೋದಕ್ಕೋಸ್ಕರ, ಆ ಪರಮಾತ್ಮನನ್ನ ಆ ಮೋಕ್ಷವನ್ನ ಕೊಡಕ್ಕೋಸ್ಕರ ಏನ್ ಮಾಡ್ತಾನೆ, ಸಾಕಾರ ರೂಪವಾಗಿ ಈ ಭೂಮಿಗೆ ಬರ್ತಾನೆ, ಈ ಬ್ರಹ್ಮಾಂಡಕ್ಕೆ ಬರ್ತಾನೆ, ಸಾಕಾರ ರೂಪವಾಗಿ ಈ ಜೀವಿಗಳಿಗೆ ದರ್ಶನವನ್ನ ಕೊಡ್ತಾನೆ. ಹಾಗಾದ್ರೆ ಸಾಕಾರ ರೂಪವಾಗಿ ಈ ಭಕ್ತರಿಗೆ ದರ್ಶನನ ಕೊಡ್ತಾ ಇದ್ದಾನೆ. ಇವಾಗ ನಮ್ಗೆ ಒಂದು ಪ್ರಶ್ನೆ ಉಟ್ಕೊಳ್ಳುತ್ತೆ. ಏನಪ್ಪ ಪ್ರಶ್ನೆ? ಆ ಪರಮಾತ್ಮ ಅನ್ನೋನು ಈ ಸಗುಣ ರೂಪದಿಂದ ನಮ್ ಮುಂದೆ ಬಂದಿದ್ದಾನಲ್ಲ, ಕಲ್ಪನಾ ರೂಪದಿಂದ ನಮ್ಗ್ ಕಾಣಿಸ್ತಾ ಇದ್ದಾನಲ್ಲ, ಈ ಕಲ್ಪನೆ ಅನ್ನೋದನ್ನ ಯಾರು ಕಲ್ಪಿಸಿದ್ದು ಈ ರೂಪನ? ಆ ಭಗವಂತನ ಈಶ್ವರ ಅಂತೀವಿ, ಅವನಿಗೆ ಒಂದು ಸರ್ಪವನ್ನ ಕೊರಳಗ್ ಸುತ್ತಿ ಅವನಿಗೆ ವಿಭೂತಿನ ಬೆಳೆದು ಅವನ್ ಈಶ್ವರ ಅಂತ ನೋಡ್ತೀವಿ. ಮಾತೆ ಅಂದ್ರೆ ಕಿರೀಟ ಇಟ್ಟು ಕೈಗಳಲ್ಲಿ ಎಲ್ಲ ಆಯುಧಗಳನ್ನ ಕೊಟ್ಟು ಅವಳನ್ನ ಮಾತೆ ಅಂತೀವಿ. ಇಂಥ ಕಲ್ಪಿತವಾದಂತ ರೂಪನ ಯಾರ್ ಕಲ್ಪಿಸಿದ್ರು? ಈ ಹೆಸರುಗಳು ಹೇಗ್ ಬಂತು? ಈ ನಾಮ ಯಾಗ್ ಬಂತು? ಶಿವ ಅಂತೀವಿ, ಪಾರ್ವತಿ ಅಂತೀವಿ, ವಿಷ್ಣು ಅಂತೀವಿ, ನಾರಾಯಣ ಅಂತೀವಿ. ಈ ನಾಮಗಳೆಲ್ಲ ಹೇಗ್ ಬಂತಪ್ಪ ಅನ್ನೋ ಪ್ರಶ್ನೆ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತಲ್ವಾ? ಅದು ಆ ಪ್ರಶ್ನೆ ಅನ್ನೋದು ನಮ್ಮಲ್ಲೇ ಹುಟ್ಕೊಳ್ಳುತ್ತೆ. ಯಾವಾಗ ನಾವ್ ಏನ್ ಈ ಸಾಕಾರ ರೂಪ ಅಂತ ನಾವು ನೋಡ್ತಾ ಇದ್ದೀವೋ ಆಗ ನಮ್ಗೆ ಆ ಪ್ರಶ್ನೆ ಉಟ್ಕೊಳುತ್ತೆ. ಹಾಗಾದ್ರೆ ಹೇಳ್ತಾ ಇದ್ದಾರೆ ನಿರ್ಗುಣ ಬ್ರಹ್ಮ ಅಂತ ಹೇಳ್ತಿದ್ದಾರೆ, ಈ ಸಾಕಾರ ರೂಪನ ಯಾರು ಕಲ್ಪಿಸಿದ್ರು? ಹಾಗಾದ್ರೆ ಹೇಗ್ ಬಂತು? ಇದನ್ ಯಾರು ಈ ಹೆಸರುಗಳನ್ನೆಲ್ಲ ಇಟ್ರು ಅನ್ನೋ ಒಂದು ಪ್ರಶ್ನೆ ಈ ಮನುಷ್ಯನಲ್ಲಿ ಹುಟ್ಕೊತಾ ಹೋಗುತ್ತೆ. ಆಗ ಏನನ್ಸುತ್ತೆ ಅಂತಂದ್ರೆ, ಈ ಕಲ್ಪಿತವಾದಂತ ಈ ರೂಪ ಏನಿದೆಯೋ, ಈ ರೂಪ ಎಲ್ಲಿಂದ ಬಂತಪ್ಪ ಅಂತಂದ್ರೆ ಆ ನಿರ್ಗುಣ ಬ್ರಹ್ಮನಿಂದನೇ ಈ ರೂಪ ಬಂತು. ಅದನ್ನ ಯಾರು ಕಲ್ಪಿಸ್ಕೊಂಡಿದ್ದು? ಆ ಪರಾಶಕ್ತಿನೇ ಕಲ್ಪಿಸ್ಕೊಂಡ್ಲು. ಯಾತಕ್ಕೋಸ್ಕರ? ಈ ಭಕ್ತ ಏನ್ ಈ ಸಾಧಕ ಇದ್ದಾನೆ, ಇವನು ತನ್ನ ಮೋಕ್ಷವನ್ನ ಹೊಂದ್ಬೇಕು, ಇವನಿಗೆ ಒಂದು ಸಾಕ್ಷಾತ್ಕಾರವನ್ನ ಕೊಡಬೇಕು ಅನ್ನೋ ಕಾರಣಕ್ಕೆ ಆ ಪರಾಶಕ್ತಿ ಏನ್ ಮಾಡ್ಲು, ಈ ಸಗುಣ ರೂಪವನ್ನ ತಾಳದ್ಲು. ತನ್ನಂತೆಯೇ ಈ ಮನುಷ್ಯನ ರೂಪವನ್ನ ತಾಳಿ ಇಲ್ಲಿಗೆ ಬರ್ತಾಳೆ, ಹೆಸರು ನಾಮವನ್ನ ಹೊಂದಿ ಬರ್ತಾಳೆ. ಇಂತಹ ರೂಪ ಹೇಗೆ? ಹಾಗಾದ್ರೆ ಈ ರೂಪ ಹೇಗ್ ಬಂತು? ಇದನ್ನ ನಾವ್ ಹೇಗ್ ನೋಡ್ಕೊಂಡ್ವಿ ಅಂತಂದಾಗ, ಇಂತಹ ರೂಪವನ್ನ ದರ್ಶಿಸ್ತವ್ರು ಯಾರಪ್ಪ ಅಂತಂದ್ರೆ ಆ ಮಹಾನ್ ತಪಸ್ವಿಗಳು. ಆ ತಪಸ್ವಿಗಳು ಏನ್ ಮಾಡ್ತಾರೆ, ಈಗ ಈ ವೇದ, ಈ ಉಪನಿಷತ್ತು ಇವೆಲ್ಲ ಹೇಗ್ ಬಂತಪ್ಪ ಅಂತ ನಾವ್ ಅಂದಾಗ ಅದನ್ನ ತಪಸ್ವಿಗಳೇ ಅಲ್ವಾ ನಮಗೆ ತೋರಿಸ್ಕೊಟ್ಟಿದ್ದು. ಅವರ ತಪಶಕ್ತಿಯಿಂದ ಅವ್ರು ಏನ್ ತಪಸ್ ಮಾಡಿ ಆ ಶಕ್ತಿ ಮೂಲಕ ಅದನ್ನ ಕಂಡ್ಕತಾರೆ. ಅಂದ್ರೆ ನಮ್ಮಲ್ಲೂ ಆ ಶಕ್ತಿ ಇದೆ, ಆ ತಪಸ್ ಮಾಡೋ ಅಂತ ಶಕ್ತಿ ನಮಗ್ ಸಾಲು, ಅದು ತಪಸ್ವಿಗಳಿಗೆ ಮಾತ್ರ ಇದೆ. ಆ ತಪಶಕ್ತಿಯಿಂದ ಅವ್ರೇನ್ ಮಾಡಿದ್ರು, ಆ ಸ್ವರೂಪವನ್ನ, ಆ ಮಾತೆಯ ಸುಗುಣ ರೂಪವನ್ನ ದರ್ಶನ ಮಾಡಿ, ಆ ನಾಮಗಳನ್ನ ದರ್ಶನ ಮಾಡಿ ಲೋಕ ಕಲ್ಯಾಣಕ್ಕೋಸ್ಕರ ಈ ಜನಗಳಿಗೆ ಕೊಟ್ರು. ಯಾವ ರೀತಿ ಕೊಟ್ರು? ಉಪನಿಷತ್ತುಗಳ ಮೂಲಕ, ವೇದಗಳ ಮೂಲಕ, ಪುರಾಣಗಳ ಮೂಲಕ ಅವುಗಳಲ್ಲಿ ದಾಖಲೆ ಮಾಡಿದ್ರು. ಯಾರು? ಆ ತಪಸ್ವಿಗಳು ದಾಖಲೆ ಮಾಡಿದ್ರು.
ಅದನ್ನ ನಾವು ಈಗ ಶ್ರದ್ಧೆಯಿಂದ ಆ ಸಾಕಾರ ರೂಪವನ್ನ ನಾವು ಶ್ರದ್ಧೆಯಿಂದ ನಿರಂತರವಾಗಿ ಸಾಧನೆ ಮಾಡ್ತಾ 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 ಹೋದಾಗ ಏನಾಗತ್ತೆ, ನಮಗ್ ತಿಳಿದಂತೆನೆ ನಾವು ಆ ನಿರ್ಗುಣ ಬ್ರಹ್ಮನಲ್ಲಿ ಲೀನವಾಗ್ಬಿಡ್ತೀವಿ. ಆ ತಪಸ್ವಿಗಳು ಏನು ತಮ್ಮ ತಪಶಕ್ತಿಯ ಸಾಧನೆ ಮೂಲಕ ನಮಗ್ ಕೊಟ್ಟಿದಾರೋ ಆ ರೂಪನ, ಆ ನಾಮನ, ಆ ಸಾಕಾರ ರೂಪದ ಮೂಲಕ ನಾವು ಸಾಧನೆ ಮಾಡಿದಾಗ, ಒಂದು ನಮ್ಮ ಶಕ್ತಿಯನ್ನ ಉಪಯೋಗಿಸಿ ಅದನ್ನ ನಾವು ಸಾಧನೆ ಮಾಡಿದಾಗ ಏನಾಗತ್ತೆ, ನಾವು ಆ ನಿರ್ವಿಕಾರ ಬ್ರಹ್ಮನನ್ನ ಕಾಣೋದಕ್ಕೆ ಸಾಧ್ಯ ಆಗತ್ತೆ. ಆ ನಿರ್ವಿಕಾರ ಬ್ರಹ್ಮನಲ್ಲಿ ನಾವು ಲೀನ ಆಗ್ಬಿಡ್ತೀವಿ. ಅಂತಂದ್ರೆ ಇದಕ್ಕೆ ಲೀನ ಆಗ್ತೀವಿ ಅನ್ನೋದಕ್ಕೆ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಆ ಸೇರ್ಬಿಡ್ತೀವಿ ಅಂತಂದ್ರೆ ಆ ಬ್ರಹ್ಮನ ನಾವು ಕಾಣೋದಕ್ಕಾಗಲ್ಲ, ಅವನಲ್ಲಿ ನಾವು ಲೀನ ಆಗ್ತೀವಿ ಅನ್ನೋದಕ್ಕೆ ಒಂದು ಕತೆ, ಒಂದು ಪುಟ್ಟದಾದಂತ ಕತೆ ಅಂತಂದ್ರೆ ಉಪ್ಪಿನ ಕತೆ. ಉಪ್ಪೇನ್ ಮಾಡತ್ತೆ, ಸಾಗರದಲ್ಲೇ ಹುಟ್ಟಿರುತ್ತೆ. ಉಪ್ಪೆಲ್ಲಿಂದ ಬಂತು ನಮ್ಗೆ? ಸಾಗರದಿಂದನೇ ಬಂತು. ಆ ಉಪ್ಪಿನ ಬೊಂಬೆ ಅದಕ್ಕೆ ಗೊತ್ತಿಲ್ಲ, ಯಾಕೆ? ಅಜ್ಞಾನದಲ್ಲಿದೆ. ಹೇಗೀಗ ನಾವು ಆ ಪರಮಾತ್ಮನ ಅಂಶನೇ ನಾವು, ಆದ್ರೆ ಅಜ್ಞಾನದಿಂದ ನಮಗ್ ನಾವು ಅಂತ ಗೊತ್ತಾಗ್ತಾ ಇಲ್ಲ. ಅದೇ ರೀತಿ ಆ ಉಪ್ಪು ಕೂಡ ಅಜ್ಞಾನದಿಂದ ನಾನು ಆ ಸಮುದ್ರದಲ್ಲೇ ಹುಟ್ಟು ಬಂದಿದ್ದೀನಿ ಅಂತ ತಿಳಿದಿರ ಇರುತ್ತೆ. ಅದಕ್ಕೇನ್ ಮಾಡುತ್ತೆ, ಯಾರೋ ಹೇಳ್ತಾರೆ, ಓ ಸಮುದ್ರ ಎಷ್ಟೊಂದು ಅನಂತವಾಗಿದೆ ಅಂತ ಹೇಳ್ತಾರೆ. ಆ ಹೇಳ್ದಾಗ ಅದಕ್ಕೇನ್ ಅನ್ಸುತ್ತೆ, ಓ ಸಮುದ್ರ ಅಷ್ಟೊಂದು ಅನಂತವಾಗಿದ್ಯಾ, ಹಾಗಾದ್ರೆ ಅದನ್ನ ನೋಡೇ ಬಿಡ್ಬೇಕು ನಾನು ಅಂತ ಏನ್ ಮಾಡುತ್ತೆ, ಅದು ಸಮುದ್ರದ ಕಡೆಗೆ ಬರುತ್ತೆ. ಸಮುದ್ರದ ಕಡೆಗೆ ಬಂದು ಆ ದಂಡೆ ಮೇಲೆ ನಿಂತ್ಕೊಂಡು ಆ ಸಮುದ್ರವನ್ನ ವೀಕ್ಷಣೆ ಮಾಡುತ್ತೆ. ಆ ವೀಕ್ಷಣೆ ಮಾಡಿದಾಗ ಸಮುದ್ರ ಎಷ್ಟೊಂದು ಅನಂತವಾಗಿ, ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಸಮುದ್ರವೇ, ಅದು ಅನಂತವಾಗಿ ಕಾಣ್ತಾ ಹೋಗುತ್ತೆ. ಇದಕ್ಕೆ ಆ ಅನಂತವಾಗಿ ಕಾಣೋ ಅಂತ ಆ ಸಮುದ್ರನ ನೋಡ್ಬಿಟ್ಟು ಇದಕ್ಕೆ ಅಪ್ಪ ಎಷ್ಟೊಂದು ಸಮುದ್ರ ಅನಂತವಾಗಿದೆ, ಹೌದು ಅವ್ರು ಹೇಳಿದ್ ನಿಜ ಅಂತ ಅನ್ಸುತ್ತೆ. ಅಂದ್ರೆ ಅಲ್ಲಿ ಸತ್ಯತೆ ಅರಿವು ಇದಕ್ಕಾಯ್ತು, ಅನಂತ ಅನ್ನೋದ್ರ ಅರಿವು ಇದಕ್ಕಾಯ್ತು. ಆಮೇಲೆ ಹಂಗೆ ನಿಂತಿದ್ದಾಗ ಏನಾಗತ್ತೆ, ಇದಕ್ಕೆ ಆ ಸಮುದ್ರದಿಂದ ಗಾಳಿ ಅನ್ನೋದು ಬೀಸುತ್ತೆ. ಆ ಗಾಳಿ ಬೀಸಿದಾಗ ಆ ಗಾಳಿಯ ವಾಸನೆ ಒಳಗೆ ಉಪ್ಪಿನ ವಾಸನೆ ಬರಕ್ ಶುರುವಾಗತ್ತೆ. ಅಯ್ಯೋ ಇದೇನಿದು, ಈ ಗಾಳಿ ಒಳಗೆ ನನ್ ವಾಸನೆನೆ ಬರ್ತಾ ಇದೆಯಲ್ಲ, ಈ ಉಪ್ಪಿನ ವಾಸನೆ ಬರ್ತಾ ಇದೆಯಲ್ಲ, ತಾಳು ಇದನ್ನ ನೋಡೇ ಬಿಡ್ಬೇಕು, ಹೇಗ್ ಬಂತು ಇದು ನನ್ ವಾಸನೆ ಇದ್ರೊಳಗೆ ಅಂತ ಅಂದ್ಬಿಟ್ಟು ಆ ಸಮುದ್ರದೊಳಕ್ಕೆ ಮುಳುಗೋಗುತ್ತೆ. ಸಮುದ್ರದೊಳಕ್ಕೆ ಇಳಿಯುತ್ತೆ. ಇಳಿದಾಗ ಏನಾಗತ್ತೆ, ಆ ಸಮುದ್ರದಲ್ಲಿ ಲೀನವಾಗುತ್ತೆ. ಅದೇ ರೀತಿ ನಾವು ಕೂಡ ಆ ಪರಬ್ರಹ್ಮನಲ್ಲಿ ಈ ಸಾಕಾರ ರೂಪದಿಂದ ನಿರ್ಗುಣ ಬ್ರಹ್ಮನಲ್ಲಿ ಹೋದಾಗ ನಾವೇನಾಗ್ತೀವಿ, ಆ ಬ್ರಹ್ಮನಲ್ಲಿ ಲೀನವಾಗಿ ಹೋಗ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ಮುಂದಿನ ನಾಮ ನಿರಾಕಾರ ನಿರಾಕುಲ ಅಂತ ಅಂದ್ಬಿಟ್ಟು. ನಿರಾಕುಲ ಅಂತ ಅಂದ್ರೆ ಈ ಪ್ರಪಂಚಕ್ಕೆ ಮತ್ತು ಈ ಶರೀರಕ್ಕೆ ಎಲ್ಲದಕ್ಕೂ ಅತೀತವಾದವಳು ಆ ಮಾತೆ. ಈ ಪ್ರಪಂಚನ ಸೃಷ್ಟಿ ಮಾಡಿದಾಳೆ, ಈ ಪ್ರಪಂಚಕ್ಕೆ ಈ ಶರೀರನ ಅವಳೇ ಸೃಷ್ಟಿ ಮಾಡಿದಾಳೆ. ಈ ಶರೀರಕ್ಕೆ ಎಲ್ಲದಕ್ಕೂ ಅತೀತವಾದವಳು ಅಂದ್ರೆ ಆ ಮಾತೇನೆ. ಈ ಶರೀರದಲ್ಲಿ ಆತ್ಮರೂಪಿಯಾಗಿದ್ದಾಳೆ ಆ ಮಾತೆ. ಈ ಶರೀರದಲ್ಲಿ ಆತ್ಮರೂಪಿಯಾಗಿದ್ರು ಈ ಅಂತಃಕರಣದ ಜೊತೆ ಅವಳು ಬೆರಿತಾ ಇಲ್ಲ. ಈ ಅಂತಃಕರಣ ಅನ್ನೋದು ಏನಾಗಿದೆ, ಇದು ಚಿತ್ತ ಚಾಂಚಲ್ಯಕ್ಕೆ ಒಳಗಾಗಿದೆ, ಇಂದ್ರಿಯಗಳ ಒಂದು ಭಾವನೆಗಳಿಗೆ ಒಳಗಾಗಿದೆ ಈ ಅಂತಃಕರಣ ಅನ್ನೋದು. ಆದರೆ ಆ ಮಾತೆ ಈ ಅಂತಃಕರಣದ ಜೊತೆ ಅವಳು ಬೆರ್ತಿಲ್ಲ, ಅವಳೇ ಅತೀತವಾಗಿದ್ದಾಳೆ. ಆ ಮಾತೆ ಆತ್ಮರೂಪಿಯಾಗಿದ್ರುನು ಈ ದೇಹದಲ್ಲಿ ಅವಳು ಈ ಅಂತಃಕರಣದ ಜೊತೆ ಬೆರಿದೀರ, ಯಾವುದೇ ಒಂದು ಸಂಪರ್ಕ, ಅವಿದ್ಯೆಯ ಸಂಪರ್ಕ ಇಲ್ದಿರ, ಯಾವುದೇ ಒಂದು ಅಕುಲತೆ ಮತ್ತು ಕಳವಳಕ್ಕೆ ಒಳಗಾಗದೆ ಅತೀತವಾಗಿದ್ದಾಳೆ ಅಂತ ಅನ್ನೋದಕ್ಕೆ ನಿರಾಕುಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮುಂದಿನ ನಾಮ ನಿರ್ಗುಣ. ನಿರ್ಗುಣ ಅಂತ ಹೇಳ್ತಾರೆ. ನಿರ್ಗುಣ ಗುಣ ಅಂತಂದ್ರೆ ನಾವು 3 ಗುಣಗಳನ್ನ ಕಾಣ್ತೀವಲ್ವಾ ಈ ಜೀವನದಲ್ಲಿ. ನಾವು 3 ಗುಣಗಳನ್ನ ಹೊಂದಿದ್ದೀವಿ ಈ ಜೀವಕ್ಕೆ. ಯಾವುದು? ಸತ್ವ, ರಜೋ, ತಮ. ಆ ತಮ ಗುಣಗಳಿಂದ ಈ ಜೀವನ ಅನ್ನೋದು ನಮ್ಗಾಗಿದೆ. ಆದ್ರೆ ಮಾತೆ ಈ ಯಾವ ಗುಣಗಳನ್ನು ಹೊಂದಿಲ್ಲ. ಈ ಯಾವ ಗುಣಗಳು ಅವಳಿಗಿಲ್ಲ. ಈ ಜೀವಕ್ ಮಾತ್ರ ಆ 3 ಗುಣಗಳಿಂದ ಆಗಿರೋ ಈ ಜೀವಕ್ ಮಾತ್ರ ಅದು ಅಂಟಿದೆ. ಆದ್ರೆ ಮಾತೆಗೆ ಯಾವುದೂ ಇಲ್ಲ.
ಅದಕ್ಕೆ ದೇವಿ ಪುರಾಣ ಏನ್ ಹೇಳುತ್ತಪ್ಪ ಅಂತಂದ್ರೆ, ಈ ಉಪಾಧಿಯಾಗಿರೋ ಈ ಶರೀರ ಇದೆಯಲ್ಲ, ಇದು ಎಲ್ಲ ಲಕ್ಷಣಗಳನ್ನ ಹೊಂದಿದೆ. ಯಾವ್ಯಾವ ಲಕ್ಷಣ ಅಂತಂದ್ರೆ, ಒಳ್ಳೇದು, ಕೆಟ್ಟದ್ದು, ಕಪ್ಪು, ಬಿಳುಪು, ದ್ವೇಷ, ಅಸೂಯೆ, ಕೋಪ, ತಾಪ, ಈ ಎಲ್ಲ ಲಕ್ಷಣಗಳನ್ನ ಈ ಶರೀರ ಅನ್ನೋದು ಹೊಂದಿದೆ. ಆದ್ರೆ ಯಾಕೆ ಈ ಶರೀರ ಅನ್ನೋದು ಉಪಾಧಿಯಾಗಿದೆ. ಈ ಉಪಾಧಿಯಾಗಿ ಸತ್ವ ರಜ ತಮೋಗಳ ಗುಣಗಳಿಂದ ಇದು ಕೂಡಿರೋದ್ರಿಂದ ಈ ಎಲ್ಲ ಲಕ್ಷಣಗಳನ್ನ ಈ ಶರೀರ ಹೊಂದಿದೆ. ಆದ್ರೆ ಮಾತೆ ಯಾವುದು ಇಲ್ಲದೆ ಇರ್ತಕ್ಕಂತ ನಿರಾಕಾರ ನಿರ್ಗುಣಳು, ಈ ಗುಣಗಳನ್ನ ಹೊಂದಿದೆ ಈ ಶರೀರ ಅಂತ ಅಂದಾಗ, ಈ ಶರೀರನ ನಾವು ಅಲ್ಲಗಳಿ ಆಗಿಲ್ಲ. ಅಯ್ಯೋ ಇದೇನಪ್ಪ ಇದು ಇಷ್ಟೆಲ್ಲ ಹೊಂದಿದೆ, ಈ ಗುಣಗಳಿಂದ ಕೂಡಿದೆ, ಮತ್ತೆ ಈ ಎಲ್ಲ ಲಕ್ಷಣಗಳನ್ನು ಹೊಂದಿದೆ, ಕಪ್ಪು, ಬಿಳುಪು, ದ್ವೇಷ, ಅಸೂಯೆ, ಕೋಪ, ತಾಪ, ಇವೆಲ್ಲದರಿಂದ ಕೂಡಿದೆ ಈ ಶರೀರ, ಏನಪ್ಪ ಇಂಥದ್ದು ಅಂತ ಅಂದ್ಬಿಟ್ಟು ನಾವು ಅಸಡ್ಡೆ ಮಾಡಾಗಿಲ್ಲ. ಅದನ್ನ ದೂರ ಅಲ್ಲಗಳೆಯಕ್ಕಾಗಲ್ಲ ಈ ಶರೀರನ. ಯಾಕಪ್ಪ ಅಂತಂದ್ರೆ, ಈ ಶರೀರದಿಂದಲೇ ನಾವು ಆ ನಿರ್ಗುಣ ಬ್ರಾಹ್ಮಣನ ಕಾಣ್ಬೇಕಾಗಿದೆ. ಅಂತಂದ್ರೆ ಈ ಶರೀರದ ಮೂಲಕಲೇ ಈ ಮನುಷ್ಯ ಅಂತ ಏನ್ ಈ ಸೃಷ್ಟಿ ಒಳಗೆ ಹುಟ್ಟಿದನೋ ಇದರ ಮೂಲಕನೇ ನಾವು ಆ ಬ್ರಹ್ಮನ ಕಾಣ್ಬೇಕಾಗಿದೆ. ಆ ಮನುಷ್ಯನ್ಗೆ ಅಷ್ಟೊಂದು ಒಂದು ಜ್ಞಾನವನ್ನ ಆ ಪರಮಾತ್ಮ ಕೊಟ್ಬಿಟ್ಟಿದ್ದಾನೆ. ಆದ್ರಿಂದ ಈ ಶರೀರನ ನಾವು ದ್ವೇಷಿಸಾಗಿಲ್ಲ. ಅದನ್ನು ಕೂಡ ನಾವು ಒಂದು ಪರಿಕರ, ಆ ಪರಮಾತ್ಮನನ್ನ ಕಾಣೋದಕ್ಕೆ, ಆ ಪರಮಾತ್ಮನ ಹೊಂದೋದಕ್ಕೆ ಇದು ಒಂದು ಪರಿಕರ ಅನ್ನೋ ರೀತಿಯಲ್ಲಿ ಈ ಶರೀರವನ್ನು ಕೂಡ ನಾವು ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ದೇವಿ ಪುರಾಣದಲ್ಲಿ ಹೇಳ್ತಾರೆ. ಅದಕ್ಕಾಗಿ ನಾವೇನ್ ಮಾಡ್ಬೇಕು, ಈ ಸತ್ವ ರಜೋತ್ತಮ ಗುಣಗಳು ಏನಿದೆ ಇದನ್ನ ನಾವು ಸಾಧನೆ ಮೂಲಕ ದಾಟಬೇಕು. ಇವನ್ನೆಲ್ಲ ನಾವು ದಾಟಿ ಹೋದಾಗ ಏನಾಗತ್ತೆ, ನಾವು ಅಮೃತ ತತ್ವವನ್ನ ಹೊಂತೀವಿ. ಏನ್ ಇವೆಲ್ಲ ಇವೆಯೋ ಈ ಅಶುದ್ಧವಾದಂತ ಇವೆಲ್ಲವನ್ನು ನಾವು ದಾಟಿ ಹೋದಾಗ ಆ ಪರಮಾತ್ಮನಲ್ಲಿ ನಾವು ಸೇರ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮುಂದಿನ ನಾಮ ನಿಶ್ಚಲ. ನಿಶ್ಚಲ ಅಂತಂದ್ರೆ ಏನಪ್ಪಾ ಅಂದ್ರೆ ಶಾಶ್ವತವಾದವಳು ನಿಶ್ಚಲ. ನಿಷ್ಕಳ, ನಿಶ್ಚಲ ಅಲ್ಲ, ಸಾರಿ, ನಿಷ್ಕಳ. ನಿಷ್ಕಳ ಅಂತಂದ್ರೆ ಅವಳು ಶಾಶ್ವತವಾದವಳು, ಕ್ಷಣಿಕವಲ್ಲದೆ ಇದ್ದವಳು. ಈ ಮನುಷ್ಯನಿಗೆ ಶಾಶ್ವತ ಅನ್ನೋದಿಲ್ಲ, ಆದ್ರೆ ಆ ಪರಮಾತ್ಮನ ಶಾಶ್ವತವಾದನು. ಇದರಲ್ಲಿ ನಾವು ಎರಡನ್ನ ಕಾಣ್ತೀವಿ. ಎರಡು ಭೇದಗಳನ್ನ ಈ ನಿಷ್ಕಲ ಅನ್ನೋದ್ರಲ್ಲಿ ನಾವು ಎರಡು ಭೇದಗಳನ್ನ ಕಾಣ್ತೀವಿ. ನಿಷ್ಕಲ ಮತ್ತು ಸಕಲ ಅನ್ನೋ ಎರಡು ಭೇದಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಸಕಲ ಅಂತಂದ್ರೆ ಅವಯವಗಳಿಂದ ಕೂಡಿರೋದು, ಅವಯವಗಳಿಂದ ಕೂಡಿರೋಂಥದನ್ನ ಸಕಲ ಅಂತೀವಿ. ಈಗ ಈ ಸಕಲ ಅನ್ನೋ ಗುಂಪಿಗೆ ಯಾವ್ಯಾವ ಸೇರಿದ್ಯಪ್ಪ ಅಂತಂದ್ರೆ ಈ ಪ್ರಪಂಚ, ಈ ಸೃಷ್ಟಿ ಏನೇ, ಈ ಸೃಷ್ಟಿಯಲ್ಲಾಗಿರ್ತಕ್ಕಂಥ ಈ ಪ್ರಪಂಚ, ಮತ್ತೆ ಇದ್ರಲ್ಲಿರ್ತಕ್ಕಂಥ ಚರಾಚರ ವಸ್ತುಗಳು, ಈ ಮನುಷ್ಯನಿಂದ ಹಿಡಿದು ಪ್ರತಿಯೊಂದು ಜೀವರಾಶಿನೂ ಈ ಸಕಲ ಅನ್ನೋದಕ್ಕೆ ಸೇರ್ಕೊಂಡಿದೆ. ಆ ಮಾತೆ ಆದವಳು ಯಾವುದೇ ಒಂದು ಅವಯವಗಳನ್ನ ಹೊಂದದೆ ಅವಳು ನಿರಾಕಾರ ಸ್ವರೂಪಿಯಾದ್ರಿಂದ ಅವಳನ್ನ ನಿಷ್ಕಳ ಅಂತ ಅಂದ್ಬಿಟ್ಟು ಕರಿತೀವಿ. ಆದ್ರೆ ಅಮ್ಮನ ರೂಪ ಧ್ಯಾನ ಮಾಡ್ಬೇಕಾದ್ರೆ, ಅಮ್ಮನ ನಾವು ಈಗ ಸಗುಣ ರೂಪದಲ್ಲಿ ಧ್ಯಾನ ಮಾಡ್ಬೇಕಾದ್ರೆ ನಾವೇನಂತೀವಿ, ಅದನ್ನ ಸಕಲ ಅಂತೀವಿ. ಅದನ್ನ ನಾವು ನಮ್ಮ ಈ ಅವಯವಗಳ ಮೂಲಕನೇ, ಅವಳಿಗೂ ಕೂಡ ನಾವು ಅವಯವಗಳ ಮೂಲಕನೇ ನಾವು ಸಾಕಾರ ರೂಪದಲ್ಲಿ ಯಾವಾಗ ನಾವು ಅವಳನ್ನ ಉಪಾಸನೆ ಮಾಡ್ತೀವೋ, ಧ್ಯಾನ ಮಾಡ್ತೀವೋ, ಅದಕ್ಕೆ ನಾವು ಸಕಲ ಅಂತೀವಿ. ಆ ತತ್ವ ಚಿಂತನೆ ಆ ಸಕಲದಿಂದ ನಾವು ಅಂತಂದ್ರೆ ಆ ಸಗುಣ ರೂಪದಿಂದ ನಾವು ಮುಂದಕ್ಕೆ ಹೋಗಿ ಅವಳನ್ನ ತತ್ವ ರೂಪದ ಮೂಲಕ ಚಿಂತನೆ ಮಾಡೋದಕ್ಕೆ ನಾವೇನಂತೀವಿ, ನಿಷ್ಕಳ ಅಂತ ಕರಿತೀವಿ. ಆ ತತ್ವದ ಮೂಲಕ ಅಮ್ಮನನ್ನ ಪ್ರಾರ್ಥನೆ ಮಾಡೋದಕ್ಕೆ, ಉಪಾಸನೆ ಮಾಡೋ ಅಂತ ಒಂದು ಕ್ರಮಕ್ಕೆ ನಿಷ್ಕಳ ಅಂತ ಕರಿತೀವಿ. ಮುಂದಿನ ನಾಮ ಶಾಂತ.
ನಿಷ್ಕಳ ಶಾಂತ ಅಂತ ಇದೆ. ಶಾಂತ ಅಂತಂದ್ರೆ ಯಾವ ವಿಕಾರಕ್ಕೂ ಒಳಗಾಗದೆ ಆನಂದ ಸ್ವರೂಪವನ್ನ ಯಾರು ಹೊಂದಿರ್ತಾಳೋ ಅವಳಿಗೆ ಶಾಂತ ಅಂತ. ಆದ್ರೆ ಈ ಪ್ರಪಂಚದಲ್ಲಿ ಅಂತ ಶಾಂತತೆಯನ್ನ ಹೊಂದೋದಕ್ಕೆ ಈ ಮನುಷ್ಯನಿಂದ ಸಾಧ್ಯವೇ ಇಲ್ಲ. ಆ ಸ್ಥಿತಿನ, ಆ ಶಾಂತತೆಯ ಸ್ಥಿತಿನ ಈ ಮನುಷ್ಯ ಹೊಂದಕ್ಕೆ ಸಾಧ್ಯ ಇಲ್ಲ. ಅಂತ ಶಾಂತತೆ ಸ್ಥಿತಿನ ಯಾರು ಹೊಂದ್ತಾರೆ ಅಂತಂದ್ರೆ ಈ ತಪಸ್ವಿಗಳು ಆ ರೀತಿಯ ಒಂದು ಶಾಂತತ ಸ್ಥಿತಿನ ಹೊಂದಕ್ ಸಾಧ್ಯ ಇದೆ. ಹೇಗೆ ಅಂದ್ರೆ ಅವ್ರೇನ್ ಮಾಡ್ತಾರೆ, ಅರಣ್ಯಕ್ಕೆ ಹೋಗ್ತಾರೆ ತಪಸ್ ಮಾಡಕ್ಕೋಸ್ಕರ. ಯಾಕೆ ಅರಣ್ಯಕ್ಕೆ ಹೋಗ್ತಾರೆ ಅಂತಂದ್ರೆ ಅರಣ್ಯದಲ್ಲಿ ಯಾವುದೇ ಆಲೋಚನೆಗಳಿರಲ್ಲ, ಯಾವುದೇ ಅಡೆತಡೆಗಳಿರಲ್ಲ, ಈ ಮನುಷ್ಯನ ಯಾವುದೇ ವಿಕಾರಗಳು ಅಲ್ಲಿರಲ್ಲ. ಅದರಿಂದ ಅಲ್ಲಿ ಶಾಂತವಾಗಿ ಅಂದ್ರೆ ಪ್ರಶಾಂತವಾಗಿರುತ್ತೆ ಜಾಗ. ಅಲ್ಲಿ ಏನ್ ಮಾಡ್ತಾರೆ, ಕೂತ್ಕೊಂಡು ತಾವು ಆ ಪರಮಾತ್ಮನ ಧ್ಯಾನ ಮಾಡಕ್ ಶುರು ಮಾಡಿದಾಗ ಅಲ್ಲೇನಾಗ್ತಾರೆ, ಆ ಪರಮ ಪುರುಷನಲ್ಲಿ ಲೀನವಾಗೋಗ್ತಾರೆ. ಅದೇ ಒಂದು ಧ್ಯಾನದಲ್ಲಿ ಬೇರೆ ಯಾವುದೇ ಆಲೋಚನೆಗಳು ಇಲ್ದಿರ, ಯಾವುದೇ ಒಂದು ಸಾಂಸಾರಿಕ ಬಂಧನವಿಲ್ದಿರ ಯಾವಾಗ ತಪಸ್ವಿಗಳು ಆ ಅರಣ್ಯದಲ್ಲಿ ಕೂತು ತಪಸ್ಸನ್ನು ಮಾಡ್ತಾರೋ, ಆ ಪರಮಾತ್ಮನನ್ನ ನೆನೀತಾ ಹೋಗ್ತಾರೋ, ಅವಾಗ ಏನಾಗುತ್ತೆ, ಅವರು ಆ ಪರಮ ಪುರುಷನಲ್ಲಿ ಹೋಗ್ತಾರೆ. ಆ ಲೀನವಾಗುವಂತ ಸ್ಥಿತಿಯನ್ನೇ ಶಾಂತ ಸ್ಥಿತಿ ಅಂತ ಕರೀತಾರೆ. ಅವಾಗ ಅವ್ರಿಗೆ ಯಾವುದೇ ರಸಭಾವಗಳಿರಲ್ಲ, ಮತ್ತೆ ಯಾವುದೇ ವಿಕಾರಗಳು ಇರಲ್ಲ. ಅವನು ಶಾಂತ ಸ್ಥಿತಿಯಿಂದ ಇರ್ತಾರೆ ತಪಸ್ವಿಗಳು. ಅಂತ ಸ್ಥಿತಿನ ಶಾಂತ ಸ್ಥಿತಿ ಅಂತ ಅಂದ್ಬಿಟ್ಟು ಕರೀತಾರೆ. ಆಮೇಲೆ ಮುಂದಿನ ನಾಮ ನಿಷ್ಕಾಮ ಅಂತ. ನಿಷ್ಕಾಮ ಅಂತ ಅಂದ್ರೆ ಯಾವುದೇ ಕಾಮನೆಗಳಿಲ್ದೇ ಇರೋಂಥದ್ದು. ಕಾಮನೆಗಳು ಅಂತಂದ್ರೆ ಏನು, ಕೋರಿಕೆಗಳು. ಕೋರಿಕೆಗಳು ಅಂದ್ರೆ ಆಸೆಗಳು. ಆಸೆ ಅಂತ ನಾವ್ ಏನ್ ಹೇಳ್ತೀವೋ ಅದನ್ನ ಕೋರಿಕೆಗಳು ಅಂತ ಕರಿತೀವಿ. ಆ ಪರಮಾತ್ಮನಿಗೆ ಯಾವ ಆಸೆ ಇದೆ, ಆ ಪರಮಾತ್ಮನಿಗೆ ಈ ಆಸೆಗಳೆಲ್ಲ ಯಾರಿಗಿರೋದು, ಈ ಪ್ರಪಂಚದಲ್ಲಿ ಈ ಜೀವಿ ಆ ಆಸೆನಲ್ಲೇ ಹುಟ್ಟುತ್ತಾನೆ. ಅವನು ಹುಟ್ಟುವಾಗ್ಲೇ ಆ ಆಸೆ ಕೋರಿಕೆಗಳು, ನಂಗೆ ಅದು ಬೇಕು, ನಂಗೆ ಇದು ಬೇಕು, ನಾನು ಹಾಗಿರ್ಬೇಕು, ನಾನು ಹೀಗಿರ್ಬೇಕು ಅನ್ನೋ ಆಸೆನಲ್ಲೇ ಅವನು ಹುಟ್ಟುತ್ತಾ ಬೆಳೀತಾ ಹೋಗ್ತಾನೆ, ಅವನ ಜೀವನವನ್ನ ನಡೆಸ್ತಾ ಹೋಗ್ತಾನೆ. ಅವನೇನ್ ಮಾಡ್ತಾನೆ, ನನ್ಗೆ ಈ ಆಸೆ ತೀರ್ಲಿಲ್ಲ ಅಂದ್ರೆ ಬಿಡಲ್ಲ ಅವನು. ಆ ಆಸೆನ ತೀರ್ಸ್ಕೊಳ್ಳೋವರ್ಗು, ಅವನು ಅಪೂರ್ಣಗೊಳಿಸ್ಕೊಳ್ಳೋವರ್ಗು ಅವನ್ಗೆ ಸಮಾಧಾನನೇ ಇರಲ್ಲ. ಹೀಗೆ ಆ ಕೋರಿಕೆ ಮೇಲೆ ಕೋರಿಕೆ 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 ಯಾವಾಗ ಇವನ್ ಈ ರೀತಿ ಹೋಗ್ತಾ ಇರ್ತಾನ, ಅದೇನಾಗತ್ತೆ, ಈ ಬೆಂಕಿ ಒಳಗೆ ನಾವೇನಾಗ್ತೀವಿ, ತುಪ್ಪ ಹಾಕ್ಬಿಟ್ರೆ ಆ ಬೆಂಕಿಗೆ ನಾವು ತುಪ್ಪ ಹಾಕ್ದಾಗ ಏನಾಗುತ್ತೆ, ಅದು ಹತ್ಕೊಂಡು 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 ಉರಿತಾ ಹೋಗುತ್ತೆ. ಆ ರೀತಿ ಈ ಮನುಷ್ಯ ಕೂಡ ಆ ಕೋರಿಕೆಗಳಲ್ಲೇ, ಆ ಕೋರಿಕೆ ಮುಗೀತು ಇನ್ನೊಂದು ಕೋರಿಕೆ, ಹೀಗೆ ಆ ಕೋರಿಕೆಗಳಲ್ಲೇ ಯಾವಾಗ ತೊಡಕೊಂಡು ಹೋಗ್ತಾನೋ ಅವನು ಕೂಡ ಆ ಬೆಂಕಿನಲ್ಲಿ ಉರಿದು ಸುಟ್ಟು ಹೋಗ್ತಾನೆ. ಹೇಗೆ ಆ ಬೆಂಕಿ ತುಪ್ಪ ಹಾಕಿದ್ರೆ ಅದು ಹತ್ಕೊಂಡು ಉರಿತಾ ಹೋಗುತ್ತೋ, ಆ ರೀತಿ ಈ ಕೋರಿಕೆಗಳು ಅನ್ನೋದು ಹೆಚ್ಚುತ್ತಾ 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 ಏನಾಗುತ್ತೆ, ಇವನು ಕೂಡ ಆ ಬೆಂಕಿನಲ್ಲಿ ಸುಟ್ಟು ಬೂದಿ ಆಗ್ತಾನೆ. ಅದೇ ರೀತಿ ಇವನೇನ್ ಮಾಡ್ತಾನೆ, ಸುಟ್ಟು ಬೂದಿ ಆಗೋದು ಒಂದೇ ಅಲ್ಲ, ಅವನೇನ್ ಮಾಡ್ತಾನೆ, ಆ ಕೋರಿಕೆಗಳನ್ನ ಹಾಗೆ ಇಟ್ಕೊಂಡಿರ್ತಾನೆ. ಅವನ ಜೀವ ಹೋದ್ರು ಆ ಕೋರಿಕೆಗಳು ಹೋಗಿರಲ್ಲ. ಅದೇ ಆಸೆ ಒಳಗೆ ಅದೇ ಕೋರಿಕೆಯಲ್ಲೇ ಹಾಗೆ ಸಾಯ್ತಾನೆ. ಆಗ ಸತ್ತಾಗ ಏನಾಗತ್ತೆ, ಮುಂದಿನ ಜನ್ಮಕ್ಕೂ ಅವನು ಅದೇ ಆಗ್ಬಿಡ್ತಾನೆ. ಈ ಜನ್ಮದಲ್ಲಿ ಅವನು ಏನ್ ಕೋರ್ಕೊಂಡು ಸತ್ತಿರ್ತಾನೋ ಮುಂದಿನ ಜನ್ಮಕ್ಕೂ ಕೂಡ ಅದೇ ಬರ್ತಾ ಹೋಗುತ್ತೆ. ಅವನ್ ತಿರ್ಗಾ ಅದೇ ಕಾಮನೆಯಲ್ಲಿ ಪುನರ್ಜನ್ಮವನ್ನ ತಾಳ್ತಾನೆ. ಇದಕ್ಕೆ ಒಂದು ಉದಾಹರಣೆ ಅಂದ್ರೆ ಭರತ ಮಹರ್ಷಿ ಅಂತ. ಭರತ ಮಹರ್ಷಿ ಅನ್ನೋರು ಯಾರಪ್ಪ ಅಂತಂದ್ರೆ, ಒಬ್ಬ ದೊಡ್ಡ ರಾಜ, ಒಳ್ಳೆ ಚೆನ್ನಾಗಿ ಆಡಳಿತ ನಡೆಸ್ತಾ ಇರ್ತಾರೆ. ಅವ್ರಿಗೆ ಜನಗಳು ಅಷ್ಟೊಂದು ಪ್ರೀತಿಯಿಂದ ಒಳ್ಳೆ ಆಡಳಿತ ನಡೆಸೋಂತ ಒಬ್ಬ ಪ್ರಭು ಇವ್ನು, ಮಹಾರಾಜ ಅಂತ ಅಂದ್ಬಿಟ್ಟು ಅವನ್ಗೆ ಒಳ್ಳೆ ಬಿರುದನ್ನು ಕೊಟ್ಟಿರ್ತಾರೆ. ಹೆಂಡತಿ ಮಕ್ಳಿರ್ತಾರೆ, ಎಲ್ಲ ಇರುತ್ತೆ. ಆದ್ರೆ ಅವನಿಗೆ ಆಧ್ಯಾತ್ಮಿಕದ ಏನೋ ಒಂದು ಕೊರತೆ ಅವನಲ್ಲಿ. ನಾನು ಏನೋ ಒಂದು ಸಾಧನೆ ಮಾಡ್ಬೇಕು, ಏನೋ ಒಂದನ್ನು ಕಂಡ್ಕೋಬೇಕು ಅನ್ನೋ ಒಂದು ಕೊರತೆಯಿಂದ ಆ ರಾಜ ಏನ್ ಮಾಡ್ತಾನೆ, ಆ ರಾಜ್ಯವನ್ನ, ಹೆಂಡತಿ ಮಕ್ಕಳನ್ನ ಎಲ್ಲ ತೊರೆದ್ಬಿಟ್ಟು ಕಾಡಿಗೆ ಬಂದ್ಬಿಡ್ತಾನೆ. ಕಾಡಿಗೆ ಬಂದು ತಪಸ್ ಮಾಡ್ತಾ ಕೂತ್ಕೊತಾನೆ. ಆ ತಪಸ್ ಮಾಡ್ತಾ ಕೂತಿದ್ದಾಗ ಅವನು
ಪರಮಾತ್ಮನನ್ನ ಹೊಂದಬೇಕು, ಆ ಮುಕ್ತಿನ ಗಳಿಸ್ಬೇಕು ಅನ್ನೋ ಒಂದು ಚಾಂಚಲ್ಯದಿಂದ ಅವನ್ ತಪಸ್ ಮಾಡ್ತಾ ಕೂತ್ಕೊತಾನೆ. ಆ ಕೂತ್ಕೊಂಡಾಗ ಏನಾಗಿರುತ್ತೆ, ಒಂದ್ ದಿವ್ಸ ಯಾವುದೋ ಒಂದು ಹುಲಿ ಒಂದು ಜಿಂಕೆ ಮರಿನ ಓಡಿಸ್ಕೊಂಡ್ಬರುತ್ತೆ. ಆ ಓಡಿಸ್ಕೊಂಡ್ ಬಂದಾಗ ಏನಾಗತ್ತೆ, ಅದಕ್ಕೆ ಒಬ್ಬ ಬೇಟೆಗಾರ ಆ ಓಡಿಸ್ಕೊಂಡ್ ಬಂದಾಗ ಅದಕ್ಕೆ ಒಂದು ಬಾಣವನ್ನು ಬಿಟ್ಟಿರ್ತಾನೆ. ಆ ಬಾಣ ಬಿಟ್ಟಾಗ ಜಿಂಕೆ ಮರಿ ಬಂದು ಈ ಭರತನ ಮುಂದೆ ಬಂದು ಬೀಳುತ್ತೆ. ಇವನ್ ತಕ್ಷಣ ಕಣ್ಬಿಟ್ಟು ನೋಡ್ತಾನೆ. ಇವನಿಗೆ ಪ್ರಾಣಿಗಳು ಅಂದ್ರೆ ಮೊದಲಿಂದ ಅವನಿಗೆ ಒಂದು ಇಷ್ಟ ಅನ್ನೋದಿರುತ್ತೆ ಆ ಪ್ರಾಣಿಗಳ ಬಗ್ಗೆ. ಅದ್ ನೋಡಿದಾಗ ಆ ಬಾಣವನ್ನು ತೆಗೆದು ಅದಕ್ಕೆ ಶುಶ್ರೂಷೆ ಮಾಡಿ ಅದನ್ನ ಸಾಕ್ತಾ ಹೋಗ್ತಾನೆ. ಇವನ ಗಮನ ಎಲ್ಲ ಹೆಚ್ಚು ಎಲ್ಲಿ ಬರುತ್ತೆ ಅಂತಂದ್ರೆ, ಯಾವಾಗ ಅವನು ಆ ತಪಸ್ಸನ್ನ ಮಾಡ್ತಾ ಹೋಗ್ತಾನೋ ಅದನ್ನ ಕಮ್ಮಿ ಮಾಡ್ಬಿಟ್ಟು ಅವನ ಗಮನ ಎಲ್ಲ ಈ ಜಿಂಕೆ ಕಡೆನೇ ಬರ್ತಾ ಹೋಗುತ್ತೆ. ಆ ಜಿಂಕೆನ ಎಲ್ಲಿ ಯಾವ್ದೋ ಒಂದು ದೊಡ್ಡ ಪ್ರಾಣಿ ಬಂದು, ಹುಲಿನೋ ಚಿರತೆನೋ ಬಂದು ಎಲ್ಲಿ ತಿಂದಾಕ್ಬಿಡುತ್ತೋ, ಏನ್ ಮಾಡ್ಬಿಡುತ್ತೋ ಅನ್ನೋ ಒಂದು ಮನಸ್ಸಿಗೆ ಒಂದು ಆತಂಕ ಅನ್ನೋದು ಶುರುವಾಗ್ಬಿಟ್ಟು ಯಾವಾಗ್ಲೂ ಆ ಜಿಂಕೆ ಕಡೆನೆ ತನ್ನ ಗಮನ ಹರ್ಸಕ್ಕೆ ಶುರು ಮಾಡ್ತಾನೆ. ಹೀಗೆ ಮಾಡ್ತಾ ಮಾಡ್ತಾ ಅವನ ಜನ್ಮ ಅಲ್ಲಿಗೆ ಮುಗಿಯುತ್ತೆ. ಮುಗಿದ್ರೆ ಆ ತಪಸ್ಸು ಮಾಡ್ತಾನೆ, ಆದ್ರೂ ಅವನಿಗೆ ಮುಕ್ತಿ ಅನ್ನೋದು ದೊರೆಯಲ್ಲ. ಮತ್ತೆ ಏನಾಗತ್ತೆ, ಅವನಿಗೆ ಜಿಂಕೆ ಜನ್ಮ ಅನ್ನೋದು ಬರುತ್ತೆ. ಅಂತಂದ್ರೆ ನಾವು ಈ ಜನ್ಮದಲ್ಲಿ ನಾವು ಏನನ್ನ ನಾವು ಕೋರ್ಕತಾ ಇದ್ದೀವಿ, ಆಸೆ ಪಡ್ತಾ ಇದ್ವಿ, ಅದೇ ಸತ್ ಮೇಲೂ ಕೂಡ ನಮ್ಗೆ ಅದೇ ದೊರಕತ್ತೆ. ಆದ್ರಿಂದ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಈ ಜನ್ಮದಲ್ಲಿ ಆ ಪರಮಾತ್ಮನನ್ನ ಧ್ಯಾನ ಮಾಡಿ ಈ ಜನ್ಮಕ್ಕೆ ಒಂದು ಮುಕ್ತಿಯನ್ನ ಹೊಂದಬೇಕು ಅನ್ನೋದನ್ನ ಹೇಳತ್ತೆ. ಮುಂದಿನ ನಾಮ ನಿರುಪಪ್ಲವ. ನಿರುಪಪ್ಲವ ಅಂದ್ರೆ ಉಪದ್ರವ ಅಥವಾ ಉತ್ಪಾತಗಳು ಅಂತ ಕರೀತಾರೆ. ಈ ಮಾತೆ ಅನ್ನೋಳು ಮುಕ್ತಳು, ಅವಳಿಗೆ ಯಾವುದೇ ಉಪದ್ರವ ಆಗ್ಲಿ ಉತ್ಪಾತಗಳಾಗ್ಲಿ ಇವ್ಯಾವುದು ಇಲ್ಲ. ಅವಳು ಸತ್ಯ ಸ್ವರೂಪ, ಅವಳು ಆತ್ಮ ಅನ್ನೋದು ಯಾವಾಗ್ಲೂ ಮುಕ್ತವೇ, ಅದಕ್ಕೇನು ಇದಿಲ್ಲ, ಯಾವುದೂ ಇಲ್ಲ ಆ ಆತ್ಮಕ್ಕೆ. ಅದನ್ನ ಒಂದು ಏನು ಮಾಡಕ್ಕಾಗಲ್ಲ. ಆತ್ಮಕ್ಕೆ ಸಾವಿಲ್ಲ, ಸಾವು ಅನ್ನೋದೇ ಆತ್ಮಕ್ಕಿಲ್ಲ, ಅದು ಸಾಯಲ್ಲ. ಇದಕ್ಕೆ ಒಂದು ಉದಾಹರಣೆ ಏನಪ್ಪಾ ಅಂತಂದ್ರೆ, ಒಂದು ಮಡಿಕೆ, ಒಂದು ಖಾಲಿ ಮಡಿಕೆನ ತಗೊಂಡೋಗಿ ನಾವು ಹೊರಗಡೆ ಇಟ್ಟಾಗ ಏನಾಗುತ್ತೆ, ಅದರಲ್ಲಿ ನಾವು ಆಕಾಶವನ್ನ ಕಾಣ್ತೀವಿ. ಆ ಮಡಿಕೆ ಒಳಗೆ, ಖಾಲಿ ಮಡಿಕೆಯಲ್ಲಿ ನಾವೇನ್ ಕಾಣ್ತೀವಿ, ಆಕಾಶವನ್ನ ನೋಡ್ತೀವಿ, ಅಂದ್ರೆ ಸ್ಪೇಸ್. ಆ ಸ್ಪೇಸ್ ಅನ್ನ ನಾವು ಆ ಮಡಿಕೆನಲ್ಲಿ ಕಾಣ್ತೀವಿ. ಅಂತಂದ್ರೆ ಹೊರಗಡೆನೂ ಆಕಾಶ ಇದೆ, ಆ ಮಡಿಕೆನಲ್ಲೂ ಆಕಾಶ ಇದೆ. ಆ ಮಡಿಕೆನ ನಾವು ಹೊಡೆದಾಕ್ಬಿಟ್ವಿ ಅಂದಾಗ ಏನಾಗತ್ತೆ, ಆ ಸ್ಪೇಸು ಆ ಹೊರಗಡೆನ ಜಗತ್ನಲ್ಲಿ ಸೇರ್ಕೊಳತ್ತೆ. ಆಕಾಶ ಅನ್ನೋದಕ್ಕೇನು ಆಗಲ್ಲ, ಆ ಸ್ಪೇಸ್ ಅನ್ನೋದು ಏನು ಆಗಲ್ಲ. ಇದು ಮಾತ್ರ ಉಪಾಧಿ. ಯಾವುದು, ಈ ಮಡಕೆ ಇಟ್ಟಾಗ ಮಾತ್ರ ಆಕಾಶ ಅದ್ರಲ್ಲಿ ಬಂದು ಸೇರಿರುತ್ತೆ, ಆ ಉಪಾಧಿ ಒಳಗೆ ಸೇರಿರುತ್ತೆ. ಅದೇ ರೀತಿ ಈ ಆತ್ಮ ಅನ್ನೋದು ಈ ದೇಹದಲ್ಲಿ, ಉಪಾಧಿಯಾದ ಈ ದೇಹದಲ್ಲಿ ಸೇರ್ಕೊಂಡಿದೆ. ಇದಕ್ಕೆ ಯಾವುದೇ ಒಂದು ಇದಿಲ್ಲ, ಆಕಾಶದಷ್ಟು ವಿಶಾಲವಾಗಿದೆ, ಅನಂತವಾಗಿದೆ ಈ ಆತ್ಮ ಅನ್ನೋದಕ್ಕೆ ನಿರುಪಪ್ಲವ ಅಂತ ಹೇಳ್ತಾರೆ. ಈ ಶರೀರದಲ್ಲಿ ಆ ಮಾತೆ, ಆತ್ಮರೂಪಿಣಿಯಾಗಿರ್ತಕ್ಕಂತ ಆ ಮಾತೆ ಕುಂಡಲಿನಿ ರೂಪದಲ್ಲಿ ಷಟ್ಚಕ್ರಗಳನ್ನ ಮತ್ತು ಆ 3 ಗ್ರಂಥಿಗಳನ್ನ ಭೇದಿಸಿ ಸಹಸ್ರಾರದಲ್ಲಿ ಹೋಗಿ ಅಲ್ಲಿ ಅಮೃತ ತತ್ವವನ್ನ ಅವಳು ಉಂಟು ಮಾಡ್ತಾಳೆ. ಅದಕ್ಕೋಸ್ಕರ ನಾವು ಈ ದೇಹದಲ್ಲಿರ್ತಕ್ಕಂಥ ಈ ಆತ್ಮರೂಪಿಣಿಯಾದ ಆ ಮಾತೆನ ನಾವು ಧ್ಯಾನ ಮಾಡ್ಬೇಕು, ಸಾಧನೆ ಮಾಡ್ಬೇಕು. ಸಾಧನೆ ಮೂಲಕ ಅವಳು ನಮ್ಮ ಶರೀರದಲ್ಲಿ ಹೇಗಿದ್ದಾಳೆ ಆ ಮಾತೆ ಅನ್ನೋದನ್ನ ನಾವು ತಿಳ್ಕೋಬೇಕು ಅನ್ನೋದು ಈ ನಾಮದ ಅರ್ಥ. ಇಲ್ಲಿಗೆ ಇವತ್ತಿನ ಈ ತರಗತಿನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಶೀಲಾಜಿ, ಬಹಳ ಸುಂದರವಾಗಿ ಸಾಗಿ ತಿಳಿಸ್ಕೊಟ್ಟಿದ್ರ. ಧನ್ಯವಾದಗಳು. ಹರಿ ಓಂ ಶೀಲಾ ಅವರೇ. ನೀವು ಹೇಳ್ಬೇಕಾದ್ರೆ ಎಲ್ಲೋ ಹೋಗಿರ್ತೀವಿ, ಅವಳಲ್ಲಿ ಲೀನಾ ಅಂದ್ರಲ್ಲ, ಲೀನಾ ಆಗೋಗಿರ್ತೀವಿ ಅಂತ ಅನ್ನಿಸ್ತಾ ಇತ್ತು. ಅದ ಅರ್ಥ